ಹಾಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಈ ದಿನದ ಆರಾಧನೆಗಾಗಿ ನಾವೆಲ್ಲರೂ ಮೊಣಗಾಲೂರಿ ಪ್ರಾರ್ಥನೆಯನ್ನು ಮಾಡಿ ಈ ದಿನದ ಆರಾಧನೆಯನ್ನು ಪ್ರಾರಂಭಿಸಿಕೊಳ್ಳೋಣ. ಎಲ್ಲರೂ ಈ ಒಂದು ಸ್ಥಳಗಳಲ್ಲಿ ಮೊಣಗಾಲೂರೋಣ. ದೇವರ ಸನ್ನತಿಯಲ್ಲಿ ನಮ್ಮನ್ನು ತಗ್ಗಿಸಿಕೊಂಡು ಈ ದಿನದ ಆರಾಧನೆ ದೇವರಿಗೆ ಸ್ವೀಕಾರ್ಯವಾಗಲಿಕ್ಕಾಗಿ, ನಮ್ಮ ಆರಾಧನೆ ದೇವರು ಪರಲೋಕ ಮೆಚ್ಚುವ ಆರಾಧನೆ ಆಗಿರ್ಲಿಕ್ಕಾಗಿ ನಮ್ಮನ್ನೇ ತಗ್ಗಿಸಿಕೊಂಡು ಪ್ರಾರ್ಥಿಸೋಣ. ಹಾಲೆಲೂಯಾ, 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 ಹಾಲೆಲೂಯಾ. ಪ್ರೀತಿ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪವಿತ್ರ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಸರ್ವಶಕ್ತನಾದ ದೇವರೇ, ನಾವು ಈ ಸಮಯದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳು ಸಲ್ಲಿಸಿ ಪ್ರಾರ್ಥಿಸುತ್ತೇನೆ. ಅತ್ಯುನ್ನತನಾದ ದೇವರೇ, ನಾವು ನಿಮಗೆ ವಂದನೆಗಳು ಸಲ್ಲಿಸಿ ಪ್ರಾರ್ಥಿಸುತ್ತೇನೆ. ಕೋಟಾನುಕೋಟಿ ದೇವದೂತರುಗಳಿಂದ ಆರಾಧಿಸಲ್ಪಡುವಂತ ಪರಿಶುದ್ಧನೇ, ನಾವು ನಿಮ್ಮನ್ನು ಆರಾಧಿಸುತ್ತೇನೆ. ಇಸ್ರಾಯೇಲಿನ ಸ್ತುತಿಗಳಲ್ಲಿ ವಾಸಿಸುವ ದೇವರೇ, ನಾವು ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿ ಪ್ರಾರ್ಥಿಸುತ್ತೇನೆ. ಅತ್ಯುನ್ನತನಾದ ದೇವರೇ, ನಾವು ನಿಮಗೆ ವಂದನೆಗಳು ಸಲ್ಲಿಸಿ ಪ್ರಾರ್ಥಿಸುತ್ತೇನೆ. ಪರಿಶುದ್ಧ ದೇವರೇ, ನಾವು ನಿಮಗೆ ಘನತೆಯನ್ನು ಅರ್ಪಿಸುತ್ತೇನೆ. ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧರು ಎಂದು ಆ ಸ್ವರ್ಗೀಯ ಸೈನಿಕರು ಆರಾಧಿಸಿ ಅರ್ಪಣಿಸುವಂತ ಆ ಸರ್ವಶಕ್ತನಾದ ದೇವರೇ, ನಿಮ್ಮನ್ನು ಕೂಡ ನಾವು ದೇವದೂತರುಗಳ ಜೊತೆ ಸೇರಿ ನಿಮ್ಮನ್ನು ಆರಾಧಿಸುತ್ತೇವೆ, ನಿಮ್ಮನ್ನು ಘನಪಡಿಸುತ್ತೇವೆ, ನಿಮ್ಮನ್ನು ವಂದಿಸುತ್ತೇವೆ. ನಿಮಗೆ ಘನಮಾನ ಮಹಿಮೆಗಳು ಸಲ್ಲಿಸಲಿಕ್ಕಾಗಿ ನಾವು ಬಂದಿದ್ದೇವೆ. ಈಗ ದೇವರೇ, ನಾವು ಅರ್ಪಿಸುವ ಆರಾಧನೆ ಸ್ವರ್ಗ ಸ್ವೀಕರಿಸುವ ಆರಾಧನೆಯಾಗಿರಲಿ. ನಮ್ಮ ಪ್ರಾರ್ಥನಾ ವಿಜ್ಞಾಪನೆಗಳು ಪರಲೋಕದ ಅಂಗೀಕರಿಸುವಂತ ಆರಾಧನೆಯು ವಿಜ್ಞಾಪನೆಗಳಾಗಿರಲಿ. ದೇವರೇ, ನಿಮ್ಮ ವಾಕ್ಯವನ್ನು ಓದಿ ಧ್ಯಾನ ಮಾಡುವಾಗಲೂ ದೇವರೇ, ನಿನ್ನ ಪವಿತ್ರಾತ್ಮನು ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ದೇವರ ಆತ್ಮನು ತಾನೇ ನಮಗೆ ಬೇಕಾದ ಆಲೋಚನೆಗಳನ್ನು ಕೊಟ್ಟು ನಮ್ಮೊಂದಿಗೆ ಮಾತನಾಡಬೇಕಾಗಿ ಪ್ರಾರ್ಥಿಸುತ್ತೇನೆ. ಸರ್ವಶಕ್ತನಾದ ದೇವರೇ, ನಿನ್ನ ಪಾದ ಸನ್ನಿಧಿಯಲ್ಲಿ ನಮ್ಮೆಲ್ಲರನ್ನು ಕೂಡ ತಗ್ಗಿಸಿಕೊಂಡು ಪ್ರಾರ್ಥಿಸಿ ಬೇಡುತ್ತೇನೆ. ಪರಲೋಕ ತಂದೆಯಾದ ದೇವರೇ, ಹಲ್ಲೆಲೂಯಾ. ನಾವು ಮತ್ತೆ ಸೇರಿ ಹಾಡಿ ದೇವರನ್ನು ಮಹಿಮೆ ಪಡಿಸೋಣ. ಆರಾಧನೆ ಮಾಡುವಾಗ ಎಲ್ಲರೂ ಉತ್ಸಾಹವಾಗಿ ಒಂದೇ ರೀತಿಯಲ್ಲಿ ಚಪ್ಪಾಳೆ ಹೊಡೆದು ದೇವರನ್ನು ಮಹಿಮೆ ಪಡಿಸುವರಾಗಿರೋಣ. ಎಲ್ಲರೂ ಕೊನೆಗೆಂದು ಚಪ್ಪಾಳೆ ಹೊಡೆದು ಹಾಡಿಕೊಳ್ಳೋಣ. ನಿಮ್ಮನ್ನೇ ಆರಾಧಿಸುವೆ ಯೇಸುವೆ, ನಿಮ್ಮನ್ನೇ ಆರಾಧಿಸುವೆ. Amen.
ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನಿಜವಾಗಲೂ ಎದೆ ಮೇಲೆ ಕೈ ಇಟ್ಕೊಂಡು ಹೇಳೋಣ, ಯೇಸುವೇ ನಿಮ್ಮ ಹಾಗೆ ನಮ್ಮನ್ನು ಪ್ರೀತಿಸಲು ಈ ಭೂಮಿಯಲ್ಲಿ ಯಾರಿಗೂ ಆಗುವುದಿಲ್ಲ, ಯಾರಿಗೂ ಆಗುವುದಿಲ್ಲ. ಯೇಸುವಿನ ಹಾಗೆ ನಮ್ಮನ್ನು ಪ್ರೀತಿಸಲು ನಮ್ಮ ಕಷ್ಟದ ಸಮಯದಲ್ಲಿ, ನಮ್ಮ ಕಣ್ಣೀರಿನ ಸಮಯದಲ್ಲಿ, ನಮ್ಮ ರೋಗದ ಸಮಯದಲ್ಲಿ, ನಮ್ಮ ದುಃಖದ ಸಮಯದಲ್ಲಿ ನಾವು ಒಟ್ಟಿಯಾಗುವಾಗ ಯೇಸುವಿನ ಹಾಗೆ ನಮ್ಮನ್ನು ಪ್ರೀತಿಸಲಿಕ್ಕೆ ಯಾರಿಗೂ ಆಗುವುದಿಲ್ಲ. ನಾವು ಆ ಹಾಡನ್ನು ಹಾಡುವಾಗ ಹೃದಯವನ್ನು ತೆರೆದು, ಹೌದು ಯೇಸುವೇ ನಾನು ನಿನ್ನ ಹೆಚ್ಚಾಗಿ ಪ್ರೀತಿಸುತ್ತೇನೆ, ಹೃದಯ ಯೇಸುವಿನೊಂದಿಗೆ ಆಗಬೇಕು, ಯೇಸಪ್ಪ ನಾನು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸುತ್ತೇನೆ. ನಿಮ್ಮ ಹಾಗೆ ಹೇಳಲಿಕ್ಕೆ ಯಾರೂ ಇಲ್ಲ, ಈ ಭೂಮಿಯಲ್ಲಿ ಯಾರೂ ಇಲ್ಲ. ರೋಗಿಯಾಗಿರುವಾಗ ನನಗೆ ಸೌಖ್ಯ ಕೊಡಬೇಕಂದ್ರೂ ಕೂಡ, ಸೌಖ್ಯ ಕೊಟ್ಟು ರೋಗಿಗಳಿಂದ ವಾಸಿಯಾದರೂ ಕೂಡ ನನಗೆ ಸಮಾಧಾನ ಕೊಡಲಿಕ್ಕೆ, ನಾನು ಅಳುವಾಗ ನನ್ನನ್ನು ಸಂತೈಸಲಿಕ್ಕೆ, ನಾನು ಶಾಲೆಯಲ್ಲಿರುವಾಗ ನನ್ನ ಪರಿಹಾರ ಮಾಡಲಿಕ್ಕೆ, ನಾನು ದುಃಖದಲ್ಲಿರುವಾಗ ನನ್ನ ಕಣ್ಣೀರು ಒರೆಸಲಿಕ್ಕೆ ಬೇರೆಲ್ಲರೂ ಕೂಡ ಕೇಳಿ ಮಾಡಬಹುದು. ಆದರೆ ಯೇಸು ಹೇಳ್ತಾರೆ, ಮಗಳೇ ಅಳುಬೇಡ, ಓ ನಿನ್ನ ಕಣ್ಣೀರು ಒರೆಸಲಿಕ್ಕೆ ಯೇಸು ಹತ್ರ ಇದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಯೇಸು ಸ್ವಾಮಿ ಹೇಳೋಣ, ಹೌದು ಕರ್ತನೆ ನಿಮ್ಮ ಹಾಗೆ ಪ್ರೀತಿಸಲಿಕ್ಕೆ ಯಾರು ಇಲ್ಲ. ಅದರಿಂದ ಸ್ನೇಹ ನೀವು, ಪ್ರೇಮ ನೀವು, ಓ ನನ್ನ ಸ್ವಂತ ನೀವು, ನನಗೆಲ್ಲವೂ ನೀವೇ. ಹಾಲೆಲೂಯಾ. ನಾವೀಗ ದೇವರನ್ನು ಆರಾಧನೆ ಮಾಡಲಿಕ್ಕಾಗಿ ಒಂದು ಸಲ ಕೂಡ ದೇವರಿಗೆ ಹೇಳೋಣ, ನಿಮ್ಮ ಹಾಗೆ ಪ್ರೀತಿಸಲು ಯಾರು ಇಲ್ಲ. ಹಾಗೆ ಪ್ರೀತಿಸಲು ಯಾರು ಇಲ್ಲ, ಯೇಸುವೇ ನಿಮ್ಮ ಹಾಗೆ ಪ್ರೀತಿಸಲು ಯಾರು ಇಲ್ಲ.
ಸ್ನೇಹವೇ ಪ್ರೇಮವೇ ನಿಮ್ಮಲ್ಲಿ ಮಾತ್ರ ಒರಗುವೆನ. ಎಲ್ಲರೂ ಬಾಯಿಗಳಿದ್ದೇನೋಣ, ನನ್ನ ಸ್ನೇಹ ನನ್ನ ಪ್ರೇಮ ಎಲ್ಲವೂ ಕೂಡ ಯೇಸುವಿಗೆ ಕೊಡ್ತಾ ಇದ್ದೀನಿ. ಯೇಸುವಾಗಿ ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸುತ್ತೇನೆ. ಬಾಯಿ ತೆರೆದು ನಾವು ಒಂದು ನಿಮಿಷ ಹೇಳೋಣ, ಹೌದು ಸ್ವಾಮಿ, ನಾನಿಮ್ಮನ್ನು ಪ್ರೀತಿಸುತ್ತೇನೆ. ಯೇಸುವೇ, ನಾನಿಮ್ಮನ್ನು ಪ್ರೀತಿಸುತ್ತೇನೆ. ಎಲ್ಲ ಬಾಯಿಗಳಿಂದಲೂ ಪ್ರೇಮವಾಗಿ ಸ್ನೇಹವಾಗಿ ನನ್ನ ತುಂಬ ನನಗೆ ಬೇಕಾದವರನ್ನು ಪ್ರೀತಿಸಿಕ್ಕಿಂತ ಹೆಚ್ಚಾಗಿ ಯೇಸುವೇ, ನಾನು ಇವತ್ತಿನಿಂದ ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಪ್ರೀತಿಸುತ್ತೇನೆ. ನೀವು ಹೆಚ್ಚಾಗಿ ಆಶೀರ್ವದಿಸಲಿ ಅಂತ ನಾನು ಕೇಳೋದು ಮಾತ್ರವಲ್ಲ ದೇವರೇ, ನಿಮ್ಮನ್ನು ನಾನು ಹೆಚ್ಚಾಗಿ ಪ್ರೀತಿಸುತ್ತೇನೆ. ಸಮವಾಗಿ ಹೇಳಲಿಕ್ಕೆ ನಿಮ್ಮ ಹಾಗೆ ಯಾರೂ ಇಲ್ಲ. ನಿಮ್ಮ ಹಾಗೆ ಪ್ರೀತಿಸಲಿಕ್ಕೂ ಈ ಭೂಮಿಯಲ್ಲಿ ಯಾರೂ ಇಲ್ಲ. ಕಷ್ಟದ ಸಮಯದಲ್ಲಿ ನಿಮ್ಮ ಹಾಗೆ ಸಹಾಯ ಮಾಡಲಿಕ್ಕೂ ಯಾರಿಂದಲೂ ಆಗೋದಿಲ್ಲ. ನೀವು ಮಾತ್ರ ಮರಣವನ್ನು ಓ ದೇವರೇ ತೆಗೆದು ಹಾಕಿ ದೇವರೇ ಜೀವ ಕೊಡಲಿಕ್ಕೆ ನಿಮ್ಮಿಂದ ಸಾಧ್ಯ ಕರ್ತನೆ. ರೋಗವನ್ನು ವಾಸಿ ಮಾಡಿ ಸೌಖ್ಯ ಕೊಡಲಿಕ್ಕೆ ನಿಮ್ಮಿಂದ ಸಾಧ್ಯ ದೇವರೇ. ದುಃಖವನ್ನು ತೆಗೆದು ಸಂತೋಷವನ್ನು ಕೊಡಲಿಕ್ಕೆ ನಿಮಗೆ ಸಾಧ್ಯ ದೇವರೇ. ಅಸಮಾಧಾನವನ್ನು ತೆಗೆದು ಸಮಾಧಾನ ಕೊಡಲಿಕ್ಕೆ ನಿಮಗೆ ಮಾತ್ರ ಸಾಧ್ಯ ದೇವರೇ. ಯೇಸಪ್ಪ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಬಾಯಿ ತೆರೆದು ಒಂದು ಸಲ ಹೇಳೋಣ, ಯೇಸುವೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಐ ಲವ್ ಯು ಜೀಸಸ್, ಐ ಲವ್ ಯು ಜೀಸಸ್, ಐ ಲವ್ ಯು ಜೀಸಸ್, ಐ ಲವ್ ಯು ಜೀಸಸ್, ಐ ಲವ್ ಯು ಜೀಸಸ್. ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಯೇಸುವೇ. ಪ್ರಾರ್ಥನಾ ಮಾಡಿಕೊಳ್ಳೋಣ. ಕರ್ತನೆ, ನಿಮಗೆ ಸ್ತೋತ್ರ 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 ಯೇಸಪ್ಪ. ಹೌದು ಕರ್ತನೆ, ನಾವು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸುತ್ತೇನೆ ದೇವರೇ. ಈ ಭೂಮಿಯಲ್ಲಿ ಯಾರಿಗಾದ್ರೂ ಪ್ರೀತಿ ಕೊಡಬೇಕಾದ್ರೆ ಅದು ನಿಜವಾಗಿಯೂ ನಿಮಗೆ. ಯಾಕೆಂದ್ರೆ ನಾವು ಪಾಪಿಗಳಾಗಿರುವಾಗಲೂ ನಮ್ಮನ್ನು ಪ್ರೀತಿಸಿ ನಿಮ್ಮ ರಕ್ತ ಸುರಿದು ನಮಗಾಗಿ ಪ್ರಾಣ ಕೊಟ್ಟಿದ್ದೀರಲ್ಲ ಯೇಸಪ್ಪ. ಈಗ ಕೊಟ್ಟಿರುವ ಸುಖ ಸಮಾಧಾನ ಸಂತೋಷ ಎಲ್ಲವೂ ನಿಮ್ಮ ದಾನವಾಗಿರುವುದಕ್ಕಾಗಿ ಯೇಸುವೇ ನಿಮಗೆ ಸ್ತೋತ್ರ ಯೇಸಪ್ಪ. ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸುತ್ತೇನೆ ಕರ್ತನೆ. ನಮಗೆ ಅದಕ್ಕೆ ಬೆಲೆ ಕೊಡು, ಶಕ್ತಿ ಕೊಡು, ಪವಿತ್ರಾತ್ಮನ್ನು ಕೊಡು. ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸಲಿಕ್ಕೆ ನಮಗೆ ಕಲಿಸಿಕೊಡು ಪವಿತ್ರ ಆತ್ಮನೆ. ಯೇಸುವನ್ನ ಹೆಚ್ಚಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಪ್ರೀತಿಸಲಿಕ್ಕೆ ನಮಗೆ ತಿಳಿಯಪಡಿಸುವ ಪವಿತ್ರ ಆತ್ಮನೆ. ಹಲ್ಲೆಲೂಯಾ ಕರ್ತನೆ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಿಮ್ಮ ದೇವದೂತರುಗಳು ದಂಟಿಣಿಯಬೇಕಾಗಿ ಪ್ರಾರ್ಥಿಸುತ್ತೇನೆ. ಪ್ರಾರ್ಥನೆ ಮಾಡುವ ಕೇಳುವ ದೇವರೇ, ಓ ಆರಾಧನೆ ಮಾಡುವ ಮನೆಗಳಲ್ಲೂ ಕೂಡ ಈ ಆಲಯದಲ್ಲೂ ಕೂಡ ನಿಮ್ಮ ದೂತರುಗಳು ದಂಟಿಣಿಯಲಿ ನಿನ್ನ ಅಗ್ನಿ ಆತ್ಮನು ಚಲಿಸುತ್ತಾ ಇರಲಿ. ಮೇಘ ಸ್ತಂಭವಾಗಿ ಅಗ್ನಿ ಸ್ತಂಭವಾಗಿ ತನ್ನ ಮಕ್ಕಳಿಗೆ ಪ್ರದರ್ಶನ ಕೊಡಲಿಕ್ಕೆ ದೇವರು ಆ ಕಾಲದಲ್ಲಿ ಬಂದಿದ್ದು ಮಾತ್ರವಲ್ಲ ಕರ್ತನೆ, ಈಗಲೂ ಕೂಡ ಈವಾಗಲೂ ಕೂಡ ಈವಾಗಲೂ ಕೂಡ ಈವಾಗಲೂ ಕೂಡ ಓ ನಿನ್ನ ಅಗ್ನಿ ಆತ್ಮನಾಗಿ ಓ ದೇವರೇ ಆ ಮೇಘ ಸ್ತಂಭದಿಂದ ಬಂದ ಮಾತಾಡಿದ ದೇವರು, ಅಗ್ನಿ ಸ್ತಂಭದಿಂದ ಅದ್ಭುತ ಮಾಡಿದ ದೇವರ ಶಕ್ತಿ ಈಗ ನಮ್ಮ ಮಧ್ಯದಲ್ಲಿ ಕೂಡ ತೋರ್ಪಡಲಿಕ್ಕಂತೇನೆ. ಅಂಧಕಾರಾತ್ಮಗಳು ತೊಲಗಿ ಹೋಗಲಿ, ಗೊಂದಲಗಳು ಬಿಚ್ಚಲ್ಪಡಲಿ, ಬೆಟ್ಟಗಳು ಮುರಿಯಲ್ಪಡಲಿ. ಯೇಸು ರಕ್ತದ ಜಯ ಉಂಟಾಗಲಿ, ಯೇಸು ರಕ್ತ ಬಿಡುಗಡೆ ಉಂಟಾಗಲಿ. ರೋಗಿಗಳಾಗಿರುವವರು ಯಾರಾದರೂ ಭಾಗವಹಿಸಿರುವಾಗಲಿ ಸೌಖ್ಯ ಉಂಟಾಗಲಿ, ನಿರಾಶರು ನೀಗಿ ಹೋಗಲಿ. ಯಾರಾದರೆ ಕರ್ತನನ್ನು ನಾವು ಹೆಚ್ಚಾಗಿ ಪ್ರೀತಿಸುವಾಗ ಮಕ್ಕಳಲ್ಲಿರುವ ಗೊಂದಲಗಳು ಯೇಸು ನಾಮದಲ್ಲಿ ಬಿಚ್ಚಲ್ಪಡಲಿ. ದೇವರ ಶಕ್ತಿಯಿಂದ ತುಂಬಲ್ಪಡಲಿ, ದೇವರ ಅಭಿಷೇಕದ ತುಂಬಲ್ಪಡಲಿ, ದೇವರ ಆತ್ಮದ ತುಂಬಲ್ಪಡಲಿ. ಅನೇಕರ ಮುಂದೆ ಯೇಸು ಜೀವಿಸುತ್ತಾನೆ ಹೇಳುವ ಸಾಕ್ಷಿಗಳಾಗಿ ನಿಲ್ಲಿಸುತ್ತಾನೆ. ಈ ಸಮಯದಲ್ಲಿ ನಿಮ್ಮ ದೂತರುಗಳನ್ನು ನಮಗೆ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ ಕರ್ತನೆ. ನೀವು ನಮ್ಮನ್ನು ಅಗ್ನಿ ಅಭಿಷೇಕದಲ್ಲಿ ತುಂಬಿಸಿರುವುದಕ್ಕಾಗಿ ಸ್ತೋತ್ರ. ವಾಕ್ಯ ಕೇಳಲಿಕ್ಕಾಗಿ ನಮಗೆ ಸಹಾಯ ಮಾಡು ದೇವರೇ. ವಾಕ್ಯದ ಮುಖಾಂತರ ನೀವು ನಮ್ಮ ಜೊತೆಯಲ್ಲಿ ಮಾತಾಡು ಕರ್ತನೆ. ಸಮುವೇಲ್ ಬಾಲಕರು ಹೇಳಿದ ಹಾಗೆ ದೇವರೇ ನೀವು ಮಾತಾಡು. ಈಗ ನಾವು ಕೇಳುತ್ತೀವಿ, ನಿಮ್ಮ ಶಬ್ದ ಕೇಳಲಿಕ್ಕಾಗಿ ಕಾದಿರ್ತೀವಿ. ಇವತ್ತು ದೇವರೇ ನಮ್ಮ ಜೊತೆಯಲ್ಲಿ ನಿಮಗೆ ಏನ್ ಮಾತಾಡ್ಲಿಕ್ಕಿದೆಯೋ ಕರ್ತನೆ ಅದನ್ನು ಮಾತಾಡು. ನಾವು ಕೇಳಿ ಅನುಸರಿಸುವ ಹಾಗೆ ಪವಿತ್ರ ಆತ್ಮನನ್ನು ಕೂಡ ನಮಗೆ ದಯಪಾಲಿಸುವುದು ಪ್ರಾರ್ಥಿಸುತ್ತೇವೆ ದೇವರೇ. ನೀವು ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ನಮ್ಮ ಜೊತೆಯಲ್ಲಿದ್ದು ಅದ್ಭುತ ಕಾರ್ಯಗಳನ್ನು ನಡೆಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪರಲೋಕ ತಂದೆಯೇ, ಆಮೆನ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಪ್ರಿಯರೇ, ಮತ್ತೊಂದು ಭಾನುವಾರ ದೇವರ ಸನ್ನಿಧಿಯಲ್ಲಿ ಕೂಡಿ ಬರುವ ಹಾಗೆ ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಿದಕ್ಕಾಗಿ ದೇವರಿಗೆ ಸ್ತೋತ್ರ. ಇವತ್ತು ಅನೇಕರು ಸಭೆಯಲ್ಲಿ ಒಂದು ಆರಾಧನೆ ಮಾಡುವ ಹಾಗೆ ದೇವರು ಸಹಾಯ ಮಾಡಿದೆ ಮತ್ತು ಅನೇಕರಿಗೆ ಇವತ್ತು ಮನೆಯಲ್ಲಿ ಕೂಡ ಯೂಟ್ಯೂಬ್ ಮುಖಾಂತರವಾಗಿಯೂ
ಆರಾಧನೆಯಲ್ಲಿ ಭಾಗವಹಿಸುವರಿದ್ದೀರಲ್ಲ, ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ. ಇವತ್ತಿನ ಸಂದೇಶಕ್ಕಾಗಿ ನಾವು ಸತ್ಯವೇದದಲ್ಲಿ ಯೋಹಾನನ ಸುವಾರ್ತೆ 17ನೇ ಅಧ್ಯಾಯ 15ನೇ ವಾಕ್ಯ ನಾವು ಓದಿಕೊಳ್ಳುವರಾಗಿರೋಣ. ಇವರನ್ನು ಲೋಕದೊಳಗಿಂದ ತೆಗೆದುಕೊಂಡು ಹೋಗಬೇಕೆಂದು ನಾನು ಕೇಳಿಕೊಳ್ಳುವುದಿಲ್ಲ, ಕೆಡುಕಿನಿಂದ ತಪ್ಪಿಸಿ ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಲ್ಲೆಲೂಯ. ಪ್ರಿಯರೇ, ಒಂದು ನಿಮಿಷ ನಾವು ಶಿರವಾಗಿ ಪ್ರಾರ್ಥನೆ ಮಾಡಿ ಈ ವಾಕ್ಯ ಭಾಗವನ್ನು ಧ್ಯಾನ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಈ ದಿನದಲ್ಲಿ ಕರ್ತನೇ, ಪ್ರಿಯ ಮಕ್ಕಳೊಂದಿಗೆ ನೀವು ದೇವರೇ ನಮಗೆ ಧ್ಯಾನ ಮಾಡಲಿಕ್ಕಾಗಿ ಕೊಟ್ಟಿರುವಂಥ ಈ ವಾಕ್ಯ ಭಾಗಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಈ ವಾಕ್ಯದ ಮೂಲಕವಾಗಿ ಕರ್ತನೇ ಎಲ್ಲ ಮಕ್ಕಳೊಂದಿಗೆ ನೀವು ಮಾತಾಡೋ ಸ್ವಾಮಿ. ಈ ವಾಕ್ಯದಿಂದಲೇ ದೇವರೇ ಮಕ್ಕಳು ಶಕ್ತಿ ಹೊಂದಿಕೊಳ್ಳುವಂತೆ, ಬಲ ಹೊಂದಿಕೊಳ್ಳುವಂತೆ, ಧೈರ್ಯ ಹೊಂದಿಕೊಳ್ಳುವಂತೆ ಕರ್ತನು ಸಹಾಯ ಮಾಡಿ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ, ಪರಲೋಕ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ನಾವು ಓದಿ ಕೇಳಿದ ವಾಕ್ಯದಲ್ಲಿ ಯೋಹಾನನ ಅಪೊಸ್ತಲನು ಬರೆದಿರುವಂತಹ ಸುವಾರ್ತೆಯಲ್ಲಿ 17ನೇ ಅಧ್ಯಾಯದಲ್ಲಿ 15ನೇ ವಾಕ್ಯ ನಾವು ಓದಿ ಕೇಳಿದರೆ, 17ನೇ ಅಧ್ಯಾಯ ಎಂಬುದನ್ನೇ ನಾವು ನೋಡಿದರೆ ಬೇಗ ನಮ್ಮ ಮನಸ್ಸಿಗೆ ನೆನಪಿಗೆ ಬರುವುದು ಕರ್ತನಾದ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗಳಿಗಾಗಿ ತಂದೆಯಾದ ದೇವರ ಬಳಿಯಲ್ಲಿ ಮಧ್ಯಸ್ಥಕ್ಕೆ ಪ್ರಾರ್ಥನೆ ಮಾಡಿದ ವಿಷಯವನ್ನು ನಾವಲ್ಲಿ ನೋಡಬಹುದು. ಪ್ರಿಯರೇ, ಯೇಸು ಕ್ರಿಸ್ತನು ತನ್ನ ಶಿಷ್ಯರುಗಳನ್ನು 3.5 ವರ್ಷ ಕಾಲ ತನ್ನ ಶಿಷ್ಯರುಗಳನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಿ ಈ ದೇವರ ರಾಜ್ಯದ ಸುವಾರ್ತೆಯನ್ನು ಅವರಿಗೆ ತಿಳಿಸಿಕೊಟ್ಟು ಈ ಪರಲೋಕ ರಾಜ್ಯದ ಈ ಸುವಾರ್ತೆಯನ್ನು ಅವರಿಗೆ ಗ್ರಹಿಸಿಕೊಳ್ಳುವಂತೆ ಮಾಡಿ, ಅನಂತರ ಕರ್ತನು 3.5 ವರ್ಷದ ಸೇವೆ ಮುಗಿದು ಸ್ವರ್ಗಕ್ಕೆ ಮತ್ತು ಪರಲೋಕ ರಾಜ್ಯಕ್ಕೆ ಏರಿ ಹೋಗಲಿಕ್ಕೆ ಇರುವಾಗ ತನ್ನ ಶಿಷ್ಯರುಗಳಿಗೆ ಫಲವಾಗಿ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಯಾಕಂದ್ರೆ ಗುರುವಾಗಿರುವ ಕ್ರಿಸ್ತನು ಈಗ ಪರಲೋಕಕ್ಕೆ ಏರಿ ಹೋಗುವನಾಗಿದ್ದಾನೆ ಮತ್ತು ತನ್ನ ಶಿಷ್ಯರುಗಳು ಈ ಭೂಮಿಯಲ್ಲಿ ಉಳ್ಕೊಳ್ಳಬೇಕಾಗಿರುತ್ತದೆ. ಆವಾಗ ಆ ಶಿಷ್ಯರುಗಳ ಪರವಾಗಿ ಕರ್ತನಾದ ಯೇಸು ಕ್ರಿಸ್ತನು ಮಾಡಿದ ಪ್ರಾರ್ಥನೆಯಾಗಿದೆ ಈ ಯೋಹಾನನ ಸುವಾರ್ತೆ 17ನೇ ಅಧ್ಯಾಯ. ಅದರಲ್ಲಿ ನಾವೀಗ ಓದಿದ 15ನೇ ವಾಕ್ಯದಲ್ಲಿ ಆ ಸ್ವಾಮಿಯ ಒಂದು ಪ್ರಾರ್ಥನೆಯ ಒಂದು ಮುಖ್ಯವಾದ ವಿಷಯವೇನೆಂದರೆ, ಇವರನ್ನು ಲೋಕದೊಳಗಿಂದ ತೆಗೆದುಕೊಂಡು ಹೋಗಬೇಕೆಂದು ನಾನು ಕೇಳಿಕೊಳ್ಳುವುದಿಲ್ಲ ಮತ್ತು ಕೆಡುಕನಿಂದ ತಪ್ಪಿಸಿ ಕಾಪಾಡಬೇಕೆಂಬುದನ್ನು ಕೇಳಿಕೊಳ್ಳುತ್ತೇನೆ. ಹಲ್ಲೆಲೂಯ. ಪ್ರಿಯರೇ, ಕೆಡುಕನಿಂದ ತಪ್ಪಿಸಿ ಕಾಪಾಡಿಕೊಳ್ಳಬೇಕೆಂಬುದನ್ನು, ಈ ಭೂಮಿಯಲ್ಲಿ ವಾಸವಾಗಿ ಜೀವನ ಮಾಡುತ್ತಾ ಇರುವಂಥ ಪ್ರತಿಯೊಂದು ಮನುಷ್ಯನಿಗೂ ದೇವರ ಸಹಾಯ, ದೇವರ ಸಾನ್ನಿಧ್ಯ ಇರುವಾಗ ಈ ಲೋಕದಲ್ಲಿ ದೇವರಿಗೆ ಎದುರಾಗಿ ನಿಂತುಕೊಳ್ಳುವಂಥ ಒಂದು ದುರಾತ್ಮ ಶಕ್ತಿ ಇದೆ, ಒಂದು ಅಂಧಕಾರ ಶಕ್ತಿ ಇದೆ. ಅದಕ್ಕೆ ಒಂದು ಸೈತಾನನು ಹೇಳೋದು, ಇಲ್ಲಂದ್ರೆ ದೆವ್ವ ಎಂದು ಹೇಳುವುದು. ಪ್ರಿಯರೇ, ಆ ದುರಾತ್ಮನ ಬಗ್ಗೆ, ಆ ಸೈತಾನನ ಬಗ್ಗೆ ಯೇಸು ಸ್ವಾಮಿ ಹೇಳುತ್ತಾರೆ, ಇವರನ್ನು ದೇವರೇ ಕೆಡುಕನ ಕೈಯಿಂದ ತಪ್ಪಿಸಿಕೊಳ್ಳಬೇಕು. ನನ್ನ ಶಿಷ್ಯರುಗಳು ಇವರು ನನ್ನ ಜೊತೆಯಲ್ಲಿ 3.5 ವರ್ಷ ಕಾಲ ನನ್ನ ಜೊತೆಯಲ್ಲಿದ್ದವರು, ಈ ನನ್ನ ಶಿಷ್ಯರುಗಳನ್ನು ನಾನು ಇಲ್ಲಿ ಬಿಟ್ಟು ಹೋಗುವಾಗ ಇವರನ್ನು ಕೆಡುಕನಿಂದ ನೀವು ತಪ್ಪಿಸಿಕೊಂಡು ಕಾಪಾಡಿಕೊಳ್ಳಬೇಕು ಎಂಬುದನ್ನಾಗಿ ತಂದೆಯ ಬಳಿಯಲ್ಲಿ ಪ್ರಾರ್ಥಿಸುತ್ತಾ ಇದ್ದಾರೆ. ಹಲ್ಲೆಲೂಯ. ಪ್ರಿಯರೇ, ಆದರೆ ನಾವು ಹೇಳಬಹುದು, ಈಗ ಈ ಶಿಷ್ಯರುಗಳಿಗಾಗಿ ಯೇಸು ಸ್ವಾಮಿ ಅವತ್ತು ಪ್ರಾರ್ಥನೆ ಮಾಡಿದೆ. ಆವತ್ತು ಅವರ ಜೊತೆಯಲ್ಲಿದ್ದ ಅವರ ಪರವಾಗಿ ಪ್ರಾರ್ಥನೆ ಮಾಡಿದನ್ನು ನಾವು ಇವತ್ತು ಅದನ್ನು ನೆನೆಸಿಕೊಂಡಿದರೆ ನಮಗದರಿಂದ ಏನು ಲಾಭ ಎಂಬುದನ್ನು ಒಂದು ವೇಳೆ ನಾವು ಹೇಳಬಹುದು. ಪ್ರಿಯರೇ, 2 ರೀತಿಯಲ್ಲಿ ಇದು ನಮಗಾಗಿರುವಂಥ ಪ್ರಾರ್ಥನೆಯಾಗಿದೆ. 2 ರೀತಿಯಲ್ಲಿ. ಯಾಕೆಂತ ಹೇಳಿದ್ರೆ, ಒಂದು, ಕರ್ತನಾದ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗಾಗಿ ಪ್ರಾರ್ಥನೆ ಮಾಡಿದರೆ ನಾವು ಕೂಡ ಕರ್ತನಾದ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವಂತ ಈಗಿನ ಕಾಲದ ಶಿಷ್ಯರುಗಳಾಗಿದ್ದೀರಿ. ಆದ್ದರಿಂದ ನಾವು ಕೂಡ ಯೇಸು ಕ್ರಿಸ್ತನ ಶಿಷ್ಯರುಗಳೇ. ನಮ್ಮ ಪರವಾಗಿರುವ ಪ್ರಾರ್ಥನೆಯಾಗಿದೆ. 2ನೇದಾಗಿ, ಇದು ನಮಗಾಗಿರುವಂಥ ಪ್ರಾರ್ಥನೆಯನ್ನು ಹೇಳಲಿಕ್ಕೆ ಅದೇ ಅಧ್ಯಾಯ 20ನೇ ವಾಕ್ಯ ನಾವು ನೋಡುತ್ತಾ ಇರುವಾಗ
ಇವರ ವಾಕ್ಯದಿಂದ ನನ್ನನ್ನು ನಂಬುವರಿಗೋಸ್ಕರ ಸಹ ಕೇಳಿಕೊಳ್ಳುತ್ತೇನೆ. ಹಲ್ಲೆಲೂಯಾ. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ಇವರಿಗೋಸ್ಕರ ಮಾತ್ರವಲ್ಲ. ಯಾರಿಗೋಸ್ಕರ? ತನ್ನ ಜೊತೆಯಲ್ಲಿರುವಂತ ತನ್ನ ಶಿಷ್ಯರಿಗೋಸ್ಕರ ಮಾತ್ರವಲ್ಲ, ಈ ಶಿಷ್ಯರುಗಳ ಮೂಲಕವಾಗಿ ಇನ್ನು ಯಾರೆಲ್ಲ ಕ್ರಿಸ್ತ ಯೇಸುವಿನ ಮೇಲೆ ನಂಬಿಕೆ ಇಟ್ಟುಕೊಂಡು ಬರ್ಲಿಕ್ಕಿದ್ದಾರೋ ಅವರೆಲ್ಲರ ಪರವಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಹಾಗಾದ್ರೆ ಪ್ರಿಯರೇ, ಆ ಒಂದು ಪ್ರಾರ್ಥನೆಯಲ್ಲಿ ನನ್ನ ಪರವಾಗಿಯೂ ನಿಮ್ಮ ಪರವಾಗಿಯೂ ಕರ್ತನಾದ ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡುವನಾಗಿದ್ದಾನೆ. ಹಲ್ಲೆಲೂಯಾ. ನನಗಾಗಿಯೂ ನಿಮಗಾಗಿಯೂ ಕರ್ತನು ಆವತ್ತು ಆ ಶಿಷ್ಯರುಗಳ ಜೊತೆಯಲ್ಲಿ ಪ್ರಾರ್ಥನೆ ಮಾಡಿದ್ರೆ ನಾನು ಮತ್ತು ನೀವು ಅವರ ಜೊತೆಯಲ್ಲಿ ಇದ್ದವರಾಗಿದ್ದೀರಿ. ಹಲ್ಲೆಲೂಯಾ. ಪ್ರಿಯರೇ, ಮುಗಿದಿಲ್ಲ. ನಾವು ಮಾತ್ರವಲ್ಲ, ಇನ್ನು ಮುಂದೆಯೂ ಯಾರಾದರೂ ಇನ್ನು ಕ್ರಿಸ್ತ ಯೇಸುವನ್ನು ಹಿಂಬಾಲಿಸಿಕೊಂಡು ಇನ್ನು ಯಾರಾದರೂ ಕರ್ತನಾದ ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡಿಕೊಳ್ಳಲಿಕ್ಕಾಗಿ ಯಾರೆಲ್ಲ ಇನ್ನು ದೇವರಿಂದ ಕರೆಯಲ್ಪಡುವವರಾಗಿದ್ದಾರೋ ಅವರೆಲ್ಲರ ಪರವಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ದೇವರೇ, ಈ ಶಿಷ್ಯರುಗಳನ್ನೆಲ್ಲೂ ಕೆಡುಕನ ಕೈಯಿಂದ ತಪ್ಪಿಸಿ ಕಾಪಾಡಿರಿ. ಹಲ್ಲೆಲೂಯಾ. ಪ್ರಿಯರೇ, ಆಗಿನ ಕಾಲದ ಶಿಷ್ಯರುಗಳಿಗಾಗಿಯೂ ಈಗಿನ ಕಾಲದ ಶಿಷ್ಯರುಗಳಾಗಿರುವ ನಮ್ಮ ಪರವಾಗಿಯೂ ಕರ್ತನಾದ ಯೇಸು ಕ್ರಿಸ್ತನ ಪ್ರಾರ್ಥನೆ ಏನೆಂದರೆ ಕೆಡುಕನ ಕೈಯಿಂದ ತಪ್ಪಿಸಿ ಕಾಪಾಡಿಕೊಳ್ಳಬೇಕು. ಹಲ್ಲೆಲೂಯಾ. ಕೆಡುಕನು ಏನು ಮಾಡುತ್ತಾರೆ ನಾವು ನೋಡೋಣ. ಇಲ್ಲ, ಯೋಹಾನನ ಸುವಾರ್ತೆ 10ನೇ ಅಧ್ಯಾಯ ಅದರಲ್ಲಿ 10ನೇ ವಾಕ್ಯ ನಾವು ನೋಡುವ ಹಾಗೆ ಕೆಡುಕನು ಏನು ಮಾಡುವವನಾಗಿದ್ದಾನೆ ಎಂಬುದನ್ನು ನೋಡೋಣ. ಅದರಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕುಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತೆ ಯಾವುದಕ್ಕೂ ಬರುವುದಿಲ್ಲ. ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂದಲೂ ಅದು ಸಮೃದ್ಧಿಯಾಗಿ ಇರಬೇಕೆಂದಲೂ ಬಂದೇನು. ಹಲ್ಲೆಲೂಯಾ. ಪ್ರಿಯರೇ, ಕೆಡುಕನ ಕೈಯಿಂದ ತಪ್ಪಿಸಬೇಕು ಎಂದು ಹೇಳಿದರೆ ಕೆಡುಕನಾಗಿರುವ ಆ ಸೈತಾನನು ಅವನು ಕಳ್ಳನ ಹಾಗೆ ಬಂದು ಏನ್ ಮಾಡುತ್ತಾರೆ ಅಂದ್ರೆ ನಿಜವಾದ ಕುರಿಮರಿಗಳಂತಿರುವಂತ ಜನರನ್ನು ನೋಡಿ ಅವನು ಹಾಳು ಮಾಡುವುದಕ್ಕಾಗಿಯೂ ಮತ್ತು ಕದ್ದುಕೊಳ್ಳಲಿಕ್ಕಾಗಿಯೂ ಲಾಸ್ಟ್ ಕುಯ್ಯುವುದಕ್ಕಾಗಿಯೂ ಬರುವನಾಗಿದ್ದಾರೆ. ಹಲ್ಲೆಲೂಯಾ. ಪ್ರಿಯರೇ, ಕೆಡುಕನು ಬರುವುದು ಹಾಳು ಮಾಡಲಿಕ್ಕೆ, ತನ್ನ ಜನರನ್ನು ನಾಶನ ಮಾಡಲಿಕ್ಕೆ ಮತ್ತು ತನ್ನ ಜನರನ್ನು ಕುಯ್ಯುವುದಕ್ಕೆ ಅಥವಾ ಪ್ರಾಣ ತೆಗೆಯಲಿಕ್ಕಾಗಿ ಬರುವನಾಗಿದ್ದಾನೆ. ಹಲ್ಲೆಲೂಯಾ. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಬಂದಿರುವುದು ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂದಲೂ ಅದು ಸಮೃದ್ಧಿಯಾಗಿ ಇರಬೇಕೆಂದಲೂ ಬಂದನು. ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನು ಬಂದಿರುವುದು ತನ್ನ ಸೃಷ್ಟಿಯಾಗಿರುವ ಕುರಿಮರಿಗಳಂತಿರುವಂತ ತನ್ನ ಜನರಿಗೆ ಜೀವ ಇರಬೇಕೆಂದಲೂ ಸಮೃದ್ಧಿಯಾಗಿ ಇರಬೇಕೆಂದಲೂ ಬಂದಿದ್ದಾರೆ. ಹಲ್ಲೆಲೂಯಾ. ಪ್ರಿಯರೇ, ಈ ಪ್ರಪಂಚದಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬಿರುವ ಜನರು, ಆ ನಂಬಿರುವ ಜನರನ್ನು ಬಗ್ಗೆ ಕರ್ತನು ಹೇಳ್ತಾ ಇರೋದೇನೆಂದರೆ ಇವರು ನನ್ನ ಕುರಿಮರಿಗಳು ಎಂಬುದನ್ನು. ನಾನೇ ನಿಜವಾದ ಕುರುಬನು ಎಂದು ಕರ್ತನು ಹೇಳ್ತಾ ಇದ್ದಾರೆ. ನಾನು ಕುರಿಗಳಿಗೆ ಒಳ್ಳೆಯ ಕುರುಬನು ಎಂದು ಕರ್ತನು ಹೇಳಿದ್ದಾರೆ. ಹಲ್ಲೆಲೂಯಾ. ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನು ಒಳ್ಳೆಯ ಕುರುಬನಾಗಿದ್ದರೆ ಆತನ ಭಕ್ತರಾಗಿರುವ ನಾವೆಲ್ಲರೂ ಆತನ ಕುರಿಮರಿಗಳು ಆಗಿದ್ದಾರೆ. ಆದರೆ ಆ ಕ್ರಿಸ್ತ ಯೇಸುವಿನ ಕುರಿಮರಿಗಳಲ್ಲಿರುವಂತಹ ತನ್ನ ಭಕ್ತರನ್ನು, ತನ್ನ ಶಿಷ್ಯರುಗಳನ್ನು ಹಾಳು ಮಾಡುವುದಕ್ಕೂ ನಾಶನ ಮಾಡುವುದಕ್ಕೂ ಕುಯ್ಯುವುದಕ್ಕೂ ಪ್ರಾಣ ತೆಗೆಯುವುದಕ್ಕಾಗಿ ಈ ಸೈತಾನನು ಬಂದಿರುವನು. ಹಲ್ಲೆಲೂಯಾ. ಪ್ರಿಯರೇ, ಈ ದಿನಗಳಲ್ಲಿ ಕೊರೋನಾ ವೈರಸ್ನಿಂದ ಏನಾಗುತ್ತಾ ಇದೆ, ಅದು ನಮ್ಮನ್ನು ಹಾಳು ಮಾಡುತ್ತಾ ಇದೆ. ಮಾನಸಿಕವಾಗಿ ಹಾಳು ಮಾಡೋದು, ಶಾರೀರಿಕ ಆರೋಗ್ಯಪರವಾಗಿ ಹಾಳು ಮಾಡುವುದು, ಆರ್ಥಿಕವಾಗಿ ಹಾಳು ಮಾಡುವುದು. ಮತ್ತು ನೋಡಿ, ಈಗ ಅನೇಕರ ಕೆಲಸಗಳಲ್ಲಿ ನಮ್ಮ ದೇಶದ ದೇಶವಲ್ಲ ಇಡೀ ಪ್ರಪಂಚದ ಆರ್ಥಿಕ ಸಮಸ್ಯೆಗಳನ್ನು ಉಂಟು ಮಾಡಿ ಅದನ್ನು ನಾಶ ಮಾಡಿಕೊಂಡು ಹಾಳು ಮಾಡಿಕೊಂಡು ಬಂದಿರುವಾಗ ಪ್ರಿಯರೇ, ಇಲ್ಲಿ ಈ ಕೊರೋನಾ ವೈರಸ್ ಹಿಂದೆ ಇರುವಂತ ಆ ದುರಾತ್ಮ ಶಕ್ತಿಗಳು, ಆ ಕಡುಕನು ಬಂದು ಹಾಳು ಮಾಡಲಿಕ್ಕೂ ಮತ್ತು ಪ್ರಾಣ ತೆಗೆಯಲಿಕ್ಕೆ ಬಂದಿರುವಾಗ ಯೇಸು ಬಂದಿರುವುದು ನಮಗೆ ಜೀವ ಕೊಡಲಿಕ್ಕಾಗಿ, ಅದು ಸಮೃದ್ಧಿಯಾಗಿ ಕೊಡಲಿಕ್ಕಾಗಿ ಬಂದಿದ್ದಾರೆ. ಈ ಕರ್ತನನ್ನು ಈ ದಿನಗಳಲ್ಲಿ ನಾವು ನಮ್ಮ ಹೃದಯದಲ್ಲಿ ನಂಬಿಕೆಯ ಮೂಲಕ ಕ್ರಿಸ್ತನನ್ನು ಸ್ವೀಕರಿಸುವಾಗ ಹಾಳು ಮಾಡಲಿಕ್ಕೆ ಬಂದಿರುವಂತ ಈ ಕೊರೋನಾ ವೈರಸ್ ಅನ್ನು ಯೇಸು ಕ್ರಿಸ್ತನ ಮೂಲಕ ನಾವು
ಜೀವವನ್ನು ಮತ್ತು ಸಮೃದ್ಧಿಯಾದ ಜೀವವನ್ನು ಪಡೆದು ನಾವು ಕ್ಷೇಮವಾಗಿರುವೀವಿ. ನಾವು ಹಾಳಾಗಿ ಹೋಗದೆ, ಆರೋಗ್ಯ ಕೆಟ್ಟು ಹೋಗದೆ, ಆರ್ಥಿಕ ಸಮಸ್ಯೆ ಬಂದು ಹೋಗದೆ, ನಾವು ನಷ್ಟಪಟ್ಟು ಹೋಗದೆ, ನಿರಾಶೆಪಟ್ಟು ಹೋಗದೆ, ಯೇಸು ಕ್ರಿಸ್ತನಲ್ಲಿರುವಂತ ವಿಶ್ವಾಸ, ಯೇಸು ಕ್ರಿಸ್ತನಲ್ಲಿರುವಂತ ನಮ್ಮ ನಿರೀಕ್ಷೆ ನಮ್ಮನ್ನು ಸಮೃದ್ಧಿಯಾದ ಜೀವ ಕೊಟ್ಟು, ಸಮೃದ್ಧಿಯಾದ ಜೀವನ ಕೊಟ್ಟು ನಮ್ಮನ್ನು ಕಾಪಾಡುವನಾಗಿದ್ದಾನೆ. ಅಂತ ಪ್ರಿಯರೇ, ನೀವೀ ಪ್ರಾರ್ಥನೆಗೆ ಬಂದಿರುವಾಗ, ನೀವೀ ಪ್ರಾರ್ಥನೆಯಲ್ಲಿ ಗಮನಿಸ್ತಾ ಇರುವಾಗ, ಈ ವಾಕ್ಯದ ಶ್ರದ್ಧೆಯಿಂದ ಕೇಳಿ ಗಮನ ಕೊಡುವಾಗ, ಈ ವಾಕ್ಯದ ಮಧ್ಯದಲ್ಲಿ ಯೇಸು ಕ್ರಿಸ್ತನನ್ನು ನೀವು ನಂಬಿಕೆಯಿಂದ ಸ್ವೀಕರಿಸಿಕೊಳ್ಳಿರಿ, ವಿಶ್ವಾಸದಿಂದ ಕ್ರಿಸ್ತನನ್ನು ಸ್ವೀಕರಿಸಿರಿ. ಆ ಕ್ರಿಸ್ತನೇ ನಿಮಗೆ ಜೀವ ಕೊಡುವುದು. ಅದು ಸುಮ್ಮನೆ ಜೀವವಲ್ಲ, ಸಮೃದ್ಧಿಯಾದ ಜೀವವನ್ನು ಕೊಡುವುದು. ಬೇರೆ ದೇವರು ನಿಮ್ಮನ್ನು ನಡೆಸಿಕೊಡುತ್ತಾರೆ. ಅದರಿಂದ ಈ ಕೆಡುಕನು ಬಂದು ನೋಡಿ ನಮ್ಮನ್ನು ಹಾಳು ಮಾಡಲಿಕ್ಕೂ ಕುಯ್ಯುವುದಕ್ಕೂ ಬಂದಿರುವಾಗ, ಆ ಕೆಡುಕನ ಕ್ರಿಯೆಗಳಿಂದ ನಮಗೆ ಬಿಡುಗಡೆಗಾಗಿ ನಾವು ಕ್ರಿಸ್ತನನ್ನು ಹಿಂಬಾಲಿಸುವರಾಗಿರೋಣ. ಮತ್ತು ಅದೇ ರೀತಿಯಾಗಿ ನಾವು ಇಬ್ರಿಯ ಪತ್ರಿಕೆ 2ನೇ ಅಧ್ಯಾಯ 14ನೇ ವಾಕ್ಯ ನೋಡೋಣ. ಇಬ್ರಿಯ ಪತ್ರಿಕೆ 2ನೇ ಅಧ್ಯಾಯ 14ನೇ ವಾಕ್ಯ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು, ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿಂದ ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೋಹಾನನ ಸುವಾರ್ತೆ 10:10 ನೋಡಿ, ಕಳ್ಳನು ಅಥವಾ ಸೈತಾನನು ಹಾಳು ಮಾಡುವುದಕ್ಕೂ ಕುಯ್ಯುವುದಕ್ಕೂ ನಾಶ ಮಾಡಲಿಕ್ಕೂ ಬಂದಿರುವಾಗ, ಇಲ್ಲಿ ಪ್ರಿಯ ಪತ್ರಿಕೆಯಲ್ಲಿ ದೇವರ ವಾಕ್ಯ ನಮಗೆ ಹೇಳ್ತಾ ಇದ್ದಾರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮರಣಾಧಿಕಾರಿಯಾಗಿರುವ ಸೈತಾನನನ್ನು ಅಡಗಿಸಿ ಬಿಡಲಿಕ್ಕಾಗಿ ಅವನು ಮನುಷ್ಯ ರೂಪ ಧರಿಸಿ ಬಂದಿದ್ದಾನೆ. ಹಲ್ಲೆಲೂಯಾ. ನೋಡಿ, ನಮ್ಮ ಕರ್ತನು ಬಂದಿರುವುದು ಮರಣಾಧಿಕಾರಿಯನ್ನು, ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಬಂದರು. ಹಲ್ಲೆಲೂಯಾ. ಪ್ರಿಯರೇ, ನೋಡಿ, ಕೊರೋನಾ ವೈರಸ್ ನಮ್ಮನ್ನು ಹಾಳು ಮಾಡಲಿಕ್ಕೂ ನಮ್ಮನ್ನು ಸಾಯಿಸಲಿಕ್ಕೂ ಬಂದಿದರೆ, ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ನೋಡಿ ರಕ್ಷಿಸಲಿಕ್ಕಾಗಿ ಮರಣದಿಂದಲೂ ಮರಣ ಭಯದಿಂದಲೂ ಬಿಡಿಸಲಿಕ್ಕೆ ಬಂದಿದ್ದಾನೆ. ಈ ವಾಕ್ಯ ಕೇಳಿದರೆ, ದೇವರ ವಾಕ್ಯ ಸಜೀವವಾದದು, ಅದು ಕಾರ್ಯಸಾಧ್ಯ ಮಾಡುವುದು, ಅದು ಕೀಲು ಮಜ್ಜೆಗಳನ್ನು ತೋಡಿಯುವುದು, ಪ್ರಾಣ ಆತ್ಮಗಳನ್ನು ವಿವೇಚಿಸುವುದಾಗಿದೆ. ಮರಣದ ಭಯದಿಂದ ನಮಗೆ ಬಿಡುಗಡೆಗಾಗಿ ಕರ್ತನಾದ ಯೇಸು ಕ್ರಿಸ್ತನು ಮಾಂಸಧಾರಿಯಾಗಿ ಭೂಮಿಗೆ ಬಂದಿದ್ದಾರೆ. ಅವರು ಪರಲೋಕದಲ್ಲಿ ಅತ್ಯುನ್ನತ ಸಿಂಹಾಸನದಲ್ಲಿ ಪ್ರಕಾಶವನ್ನು ವಸ್ತ್ರದ ಹಾಗೆ ಧರಿಸಿಕೊಂಡಿರುವಂತ ಆ ಸರ್ವಶಕ್ತನಾದ ದೇವರಾಗಿದ್ದವರು, ಆ ಸೃಷ್ಟಿಕರ್ತನು ಆಗಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ದಾಸನ ರೂಪವನ್ನು ಧರಿಸಿ ಭೂಮಿಗೆ ಬಂದರು. ಯಾಕೆ ದಾಸನ ರೂಪ ಧರಿಸಿಕೊಂಡು ಬಂದಿದೆ ಅಂತ ಕೇಳಿದ್ರೆ, ನಾವೀಗ ಓದಿದೆ ಅಲ್ಲ, ಆದ್ರೆ ತನ್ನ ಮರಣದಿಂದ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ಮರಣದ ಮೂಲಕವಾಗಿ ಮರಣದ ಅಧಿಕಾರಿಯಾಗಿರುವ ಸೈತಾನನನ್ನು ಏನ್ ಮಾಡಿದಾನೆ? ಅವನು ಜಯಿಸಿದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನು ಪರಲೋಕ ಬಿಟ್ಟು ಭೂಮಿಗೆ ಬಂದು ಮನುಷ್ಯನಾಗಿ ಬಂದಿರೋದು ನಮ್ಮನ್ನು ಮರಣಕ್ಕೆ ಎಳಕೊಂಡು ಹೋಗುವ, ನಮ್ಮನ್ನು ನಾಶನಕ್ಕೆ ಎಳಕೊಂಡು ಹೋಗುವ ಸೈತಾನನನ್ನು ಅಡಗಿಸಲಿಕ್ಕಾಗಿ ಬಂದಿದ್ದಾರೆ. ಅದೇ ಕರ್ತನು ಹೇಳ್ತಾ ಇದ್ದಾರೆ, ಸೈತಾನನನ್ನು ಅಡಗಿಸಿಬಿಟ್ಟು ಆ ಸೈತಾನನನ್ನು ನಾಶನ ಮಾಡಿಬಿಟ್ಟು ಅದೇ ಕರ್ತನು ತನ್ನ ಮಕ್ಕಳಿಗೆ ಏನ್ ಹೇಳಿದ್ರೆ ಗೊತ್ತಾ? ನೀವು ಕೂಡ ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವರಾಗಿರಲಿ. ನಮಗೂ ಅಂತ ಅಧಿಕಾರ ಕೊಟ್ಟು ಮರಣಾಧಿಕಾರಿಯಾಗಿರುವ ಸೈತಾನನನ್ನು ಯೇಸು ಕ್ರಿಸ್ತನು ಅಡಗಿಸಿ ಬಿಟ್ಟು ಈಗ ಮಕ್ಕಳಾದ ನಮಗೆ ಹೇಳಿದ್ದಾರೆ, ನೀವು ಸೈತಾನನನ್ನು ತುಳಿದು ಬಿಡಬೇಕಂತ.
ಹೇಗೆ ತುಳಿದು ಬಿಡುದು. ಕೊರೋನಾ ನಮ್ಮನ್ನು ಮರಣ ತರುವುದಾದರೆ ಆ ಮರಣಕ್ಕೆ ಹಿಂದೆ ಕಾರ್ಯ ಮಾಡುವುದು ಮರಣದ ಅಧಿಕಾರಿಯಾಗಿರುವ ಸೈತಾನನು. ಆ ಮರಣದ ಅಧಿಕಾರಿಯಾಗಿರುವ ಸೈತಾನನನ್ನು ನಾವೇನ್ ಮಾಡಬೇಕು? ತುಳಿದು ಬಿಡಬೇಕು. ಅದೇಗೆ ಕಾಲಲ್ಲಿ ಹೋಗಿ ತುಳಿದ್ರೆ ಆಗಲ್ಲ, ಬರೀ ಕಾಲಲ್ಲೆಲ್ಲ ತುಳಿಯೋದು, ಅದು ನಮ್ಮ ಆತ್ಮದಲ್ಲಿ ಪವಿತ್ರಾತ್ಮನ ಬಲದಿಂದ ನಾವು ವಿಶ್ವಾಸದಿಂದ ತುಳಿಯುವರಾಗಿರಬೇಕು. ಹಲ್ಲೆಲೂಯಾ. ದೇವರ ಮಕ್ಕಳಿಗ, ಆದ್ದರಿಂದ ಈ ಕೊರೋನಾ ವೈರಸ್ಸಿನಿಂದ ಈ ಬಾಧಿಸಲ್ಪಡುವುದರ ಮಧ್ಯದಲ್ಲಿ ಪ್ರಿಯ ದೇವರ ಮಕ್ಕಳಿರ, ನಾವು ಕರ್ತನಾದ ಯೇಸು ಕ್ರಿಸ್ತನ ಜೊತೆಯಲ್ಲಿ, ಆ ಯೇಸು ಕ್ರಿಸ್ತನ ಆತ್ಮದಲ್ಲಿ, ಯೇಸು ಕ್ರಿಸ್ತನ ವಚನದ ಮೂಲಕವಾಗಿ ಮರಣಾಧಿಕಾರಿಯಾಗಿರುವ ಸೈತಾನನನ್ನು ಅಡಗಿಸಿ ನಾವು ಜಯಶಾಲಿಗಳಾಗಿರುವರಾಗಿರುವ ನಿಶ್ಚಯವಾಗಿ ಸಾಧ್ಯವಾಗುತ್ತದೆ. ಪ್ರಿಯರೇ, ಈ ವಾಕ್ಯ ಕೇಳುವಾಗ ಯಾರಾದರೂ ಒಂದು ವೇಳೆ ಯೂಟ್ಯೂಬ್ ಮುಖಾಂತರವಾಗಿ ಸಂದೇಶ ಕೇಳುವಾಗ ಕೆಲವರಾದರೂ ಯೋಚನೆ ಮಾಡಬಹುದು, ನೀವು ಹಂಗೆ ಒಂದು ಮಾತು ಹೇಳಿದ್ರೆ ಕೊರೋನಾ ಹೋಗುತ್ತದ, ಹಂಗಾದ್ರೆ ನೀವು ಎಲ್ಲಾ ಕಡೆ ಹೋಗಿ ಮಾತಾಡಿರಿ ಎಂದು ಹೇಳಬಹುದು. ಹಲ್ಲೆಲೂಯಾ. ಪವಿತ್ರ ಗ್ರಂಥದಲ್ಲಿ ಜೀವವುಳ್ಳ ದೇವರ ವಾಕ್ಯ, ಇಬ್ರಿಯ ಪತ್ರಿಕೆ 4:12 ಹೇಳ್ತಾ ಇದೆ, ದೇವರ ವಾಕ್ಯ ಸಜೀವವಾದದು. ಈ ವಾಕ್ಯಕ್ಕೆ ಜೀವ ಇದೆ. ಈ ವಾಕ್ಯ ಹೋಗಿ ಕಾರ್ಯ ಸಾಧ್ಯ ಮಾಡುತ್ತದೆ. ಅದು ಕೀಲು ಮಜ್ಜೆಗಳೊಳಗಡೆ ತೂರಿ ಹೋಗುತ್ತದೆ. ಅದು ಪ್ರಾಣ ಆತ್ಮಗಳನ್ನು ವಿವೇಚಿಸುವುದಾಗಿರುತ್ತದೆ. ಅದು ಕೊರೋನಾ ವೈರಸ್ ಅನ್ನು ಕೂಡ ನಾಶ ಮಾಡುವುದಾಗಿರುತ್ತದೆ. ಇದು ನಂಬಿದರೆ ನೀವು ದೇವರ ಮಹಿಮೆ ಕಾಣುತ್ತೀರಿ. ಇದು ನಂಬದೆ ಪರೀಕ್ಷೆ ಮಾಡ್ಲಿಕ್ಕೋಸ್ಕರ, ಹಾಗಾದ್ರೆ ನೀವು ಒಂದು ಹೇಳ್ರಿ, ಸರಿ ನೀ ಬಂದು ಹೇಳಪ್ಪ, ನೀ ಬಂದು ಹೇಳಿ, ಹಂಗಾದ್ರೆ ಎಲ್ಲಾದ್ರೂ ವಾಸಿ ಮಾಡೋದು ಹೇಳಿದ್ರೆ ಇದು ಪರೀಕ್ಷೆ ಮಾಡ್ಲಿಕ್ಕಾಗಿದ್ರೆ ಅದು ನಡೆಯುವುದಿಲ್ಲ. ನಂಬುವರಿಗೆ ಎಲ್ಲವೂ ಸಾಧ್ಯ. ಇನ್ನೂ ಅದನ್ನು ನಿಮಗೆ ಸ್ಪಷ್ಟವಾಗಲಿಕ್ಕಾಗಿ ನಮ್ಮ ಗುರುವಾರದ ಸಂಜೆ ನಡೆಯುವ ಆ ಸಾಕ್ಷಿಯ ಸಮಯ ಎಂಬ ನಮ್ಮ ಎಪಿಸೋಡ್ ಅನ್ನು ನೀವು ನೋಡುವಾಗ ಗೊತ್ತಾಗುತ್ತದೆ ಇದು ಸಾಧ್ಯ ಆಗುತ್ತದಾ ಇಲ್ವಾ ಎಂಬುದನ್ನು. ಗುರುವಾರ ಸಾಕ್ಷಿಯ ಸಮಯ ಎಂಬ ಪ್ರೋಗ್ರಾಮ್ ನಾವು ಯೂಟ್ಯೂಬ್ ಅಲ್ಲಿ ಕಳಿಸ್ತಾ ಇದ್ದೀರಲ್ಲ, ಅದು ನೋಡಿರಿ. ರೋಗಿಗಳಾಗಿರುವವರು ಮತ್ತು ದುರಭ್ಯಾಸಗಳಲ್ಲಿರುವವರು, ದುರ್ಚಟಗಳು ಇರುವವರು ಅನೇಕರು ಬಿಡುಗಡೆ ಹೊಂದಿದ ಬಗ್ಗೆ ಆ ಸಾಕ್ಷಿಯ ಭಾಗದಲ್ಲಿ ಎಪಿಸೋಡ್ ಅಲ್ಲಿ ನೀವು ನೋಡಬಹುದು. ಅದರಿಂದ ಪ್ರಿಯರೇ, ಏನು ಮಾಡಿದೆ ಅಂತ ಹೇಳಿದ್ರೆ, ಏನದಕ್ಕೆ ಔಷಧಿ ಕೊಟ್ಟಿಲ್ಲ, ಅದಕ್ಕೆ ಏನು ಮೆಡಿಸಿನ್ ಕೊಟ್ಟಿಲ್ಲ, ಏನು ಟ್ರೀಟ್ಮೆಂಟ್ ಕೊಟ್ಟಿಲ್ಲ. ಏನ್ ಮಾಡಿದೆ? ಜೀವ ಸ್ವರೂಪನಾದ ದೇವರ ಜೀವವುಳ್ಳ ವಾಕ್ಯವನ್ನು ಅವರಿಗೆ ಕೊಟ್ಟಿದೆ. ಆ ವಾಕ್ಯ ಹೋಗಿ ಕಾರ್ಯ ಸಾಧ್ಯ ಮಾಡಿದೆ. ಅದು ಕೀಲು ಮಜ್ಜದ ಒಳಗಡೆ ತೂರಿ ಹೋಗಿದೆ. ಅದು ದುರ್ಚಟಗಳಿಂದ ಬಿಡುಗಡೆ ಕೊಟ್ಟಿದೆ. ಅದು ದುರಭ್ಯಾಸಗಳಿಂದ ಬಿಡುಗಡೆ ಕೊಟ್ಟಿದೆ. ಅದು ಮನುಷ್ಯರನ್ನು ಮಾರ್ಪಡಿಸಿದ್ದಾರೆ. ಅದು ರೂಪಾಂತರ ಕೊಡುವಂತದ್ದಾಗಿದೆ. ಹಲ್ಲೆಲೂಯಾ. ಈ ವಾಕ್ಯವನ್ನು ಕೇಳುವ ಸಹೋದರ ಸಹೋದರಿ, ನಿಮ್ಮ ಜೀವನದಲ್ಲಿ ಕೂಡ ನಿಮ್ಮನ್ನು ನಾಶನ ಮಾಡಲಿಕ್ಕೆ, ನಿಮ್ಮನ್ನು ಹಾಳು ಮಾಡಲಿಕ್ಕೆ, ನಿಮ್ಮನ್ನು ಪ್ರಾಣ ತೆಗೆಯಲಿಕ್ಕೆ ಬರುವ ಆ ಸೈತಾನನನ್ನು ಅಡಗಿಸಿ, ಆ ಸೈತಾನನ ಬಿಡುಗಡೆ ಕೊಡಲಿಕ್ಕಾಗಿ ಯೇಸು ಕ್ರಿಸ್ತನು ನರಾವತಾರ ಎತ್ತಿ ಭೂಮಿಗೆ ಬಂದವರಾಗಿದ್ದಾರೆ. ಆದುದರಿಂದ ನಾವು ನಂಬುವರಾಗಿರೋಣ, ನಾವು ವಿಶ್ವಾಸವುಳ್ಳವರಾಗಿರೋಣ, ನಾವು ನಿರೀಕ್ಷೆಯುಳ್ಳವರಾಗಿರೋಣ. ನಾವು ಎಂದಿಗೂ ಸೋತೋಗುವರಾಗಿಲ್ಲ, ನಾವು ಜಯಶಾಲಿಗಳಾಗಿ ಉತ್ಸಾಹಶಾಲಿಗಳಾಗಿರೋಣ. ನಾವು ಕರ್ತನಾದ ಯೇಸು ಕ್ರಿಸ್ತನ ಜೊತೆಯಲ್ಲಿ ಇದ್ದುಕೊಂಡು ನಾವು ಜಯಿಸುವರಾಗಿದ್ದೇವೆ. ನಮ್ಮಲ್ಲಿ ನಾವೇ ಜಯಶಾಲಿಗಳಾಗಲಿಕ್ಕಾಗಲ್ಲ. ನಮ್ಮ ಬಲದಿಂದಲ್ಲ, ನಮ್ಮ ಪರಾಕ್ರಮದಿಂದಲೂ ಇಲ್ಲ, ನಮ್ಮ ಶಕ್ತಿಯಿಂದಲೂ ಆಗಲ್ಲ, ನಮ್ಮ ಬುದ್ಧಿಯಿಂದಲೂ ಆಗಲ್ಲ, ನಮ್ಮ ಜ್ಞಾನದಿಂದಲೂ ಆಗಲ್ಲ. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಆತ್ಮನಿಂದ, ಆ ಕರ್ತನನ್ನು ನಾವು ಜೊತೆ ಸೇರಿ ನಾವು ಎಲ್ಲ ವಿಷಯಗಳಲ್ಲೂ ಜಯಶಾಲಿಗಳಾಗಬಹುದು. ಹಲ್ಲೆಲೂಯಾ. ಪ್ರಿಯರೇ, ಮರಣಾಧಿಕಾರಿಯಾಗಿರುವ ಆ ಸೈತಾನನ್ನು ಅಡಗಿಸಿಬಿಟ್ಟು ಕರ್ತನು ನಮಗೆ ಏನ್ ಮಾಡಿದ್ದಾರೆ? ಬಿಡುಗಡೆಯನ್ನುಂಟು ಮಾಡಿದ್ದಾರೆ. ಹಲ್ಲೆಲೂಯಾ. ಮತ್ತು ಇನ್ನೊಂದು ವಾಕ್ಯ ಕೂಡ ನಿಮಗೆ ಹೇಳುತ್ತೇನೆ. ಲೋಕನ ಸುವಾರ್ತೆ 13ನೇ ಅಧ್ಯಾಯ 10ನಿಂದ 14 ತನಕ ವಾಕ್ಯ ಓದಿಕೊಳ್ಳೋಣ. ಒಂದಾನೊಂದು ಸಬ್ಬತ್ ದಿನದಲ್ಲಿ ಆತನು ಒಂದು ಸಭಾಮಂದಿರದೊಳಗೆ ಉಪದೇಶ ಮಾಡುತ್ತಾ ಇದ್ದನು. ಅಲ್ಲಿ 18 ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀಯೂ ಇದ್ದಳು. ಆಕೆಯು ನಡುಬಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೆ ಇದ್ದಳು. ಯೇಸು ಆಕೆಯನ್ನು ನೋಡಿ ಹತ್ತಿರ
ಹತ್ತಿರಕ್ಕೆ ಕರೆದು ಆಕೆಗೆ, ಅಮ್ಮ, ನಿನ್ನ ರೋಗ ಬಿಡುಗಡೆಯಾಯಿತು ಎಂದು ಹೇಳಿ ಆಕೆಯ ಮೇಲೆ ತನ್ನ ಕೈಗಳನ್ನಿಟ್ಟನು. ಇಟ್ಟ ಕೂಡಲೇ ಆಕೆ ನೆಟ್ಟಗಾದಳು, ದೇವರನ್ನು ಕೊಂಡಾಡಿದಳು. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳಿರ, ನಾವು ಧ್ಯಾನ ಮಾಡಿಕೊಂಡು ಬರುವ ವಿಷಯ ಕರ್ತನಾದ ಯೇಸು ಕ್ರಿಸ್ತನ ಪ್ರಾರ್ಥನೆ, ಕೆಡುಕನ ಕೈಯಿಂದ ತಪ್ಪಿಸು. ಹಲ್ಲೆಲೂಯಾ. ಇವತ್ತಿನ ಸಂದೇಶದ ಗುರಿವಾಕ್ಯ ಕೆಡುಕನ ಕೈಯಿಂದ ತಪ್ಪಿಸು. ಹಲ್ಲೆಲೂಯಾ. ಪ್ರಿಯರೇ, ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಆ ಕೆಡುಕನ ಕೈಯಿಂದ ತಪ್ಪಿಸಿಕೊಳ್ಳಿಕ್ಕಾಗಿ ತಂದೆಯಾದ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡಿ ಆ ಶಿಷ್ಯರಿಗಾಗಿ ಪ್ರಾರ್ಥಿಸುವಾಗ ಆ ಶಿಷ್ಯರುಗಳ ಮೂಲಕ ರಕ್ಷಣೆ ಹೊಂದಿಕೊಳ್ಳಲಿಕ್ಕೆ ಇರುವಂತ ನಮಗಾಗಿಯೂ ಮತ್ತು ಇನ್ನು ಯಾರೆಲ್ಲ ರಕ್ಷಣೆ ಹೊಂದಲಿಕ್ಕೆ ಇದ್ದಾರೋ ಅವರ ಪರವಾಗಿಯೂ ಕರ್ತನ ಪ್ರಾರ್ಥನೆ ಮಾಡಿರುವಾಗ ಆ ಕರ್ತನ ಪ್ರಾರ್ಥನೆ ಕೆಡುಕನ ಕೈಯಿಂದ ತಪ್ಪಿಸು ಎಂಬುದು. ಹಲ್ಲೆಲೂಯಾ. ಆ ಕೆಡುಕನು ಸೈತಾನನು. ಆ ಸೈತಾನನು ಏನ್ ಮಾಡಿದ್ದಾನೆ? ಅವನು ಹಾಳು ಮಾಡುವುದಕ್ಕೂ ಮತ್ತು ಕುಯ್ಯುವುದಕ್ಕೂ, ಅವನು ನಾಶ ಮಾಡಲಿಕ್ಕೂ ಕೊಲ್ಲುವುದಕ್ಕೂ ಬರುವನಾಗಿದ್ದಾನೆ. ನೋಡಿ, ಹಾಳು ಮಾಡುವನು, ಕುಯ್ಯುವನು ಮತ್ತು ಅವನು ಕೊಲ್ಲುವುದಕ್ಕೆ, ಪ್ರಾಣ ತೆಗಿಲಿಕ್ಕೆ ಬರುವಾಗ ನಾವು ಇಬ್ರಿಯ ಪತ್ರಿಕೆಯಲ್ಲಿ ನೋಡಿದೆ, ಕರ್ತನಾದ ಯೇಸು ಕ್ರಿಸ್ತನು ನರರೂಪದಲ್ಲಿ ಭೂಮಿಗೆ ಬಂದಿದ್ದು ಮರಣಾಧಿಕಾರಿಯಾಗಿರುವ, ನಾಶ ಮಾಡಲಿಕ್ಕೆ ಬಂದಿರುವಂತ ಆ ಸೈತಾನನನ್ನು ಅಡಗಿಸಲಿಕ್ಕಾಗಿ ಬಂದಿದ್ದಾರೆ. ಹಲ್ಲೆಲೂಯಾ. ಹೀಗೆ ಈ ಸೈತಾನನಿಂದ ಬಾಧಿಸಲ್ಪಟ್ಟಿರುವ ಒಬ್ಬ ಸ್ತ್ರೀಯ ಬಗ್ಗೆ ನಾವು ಲೂಕನ ಸುವಾರ್ತೆಯಲ್ಲಿ ಓದುತ್ತಾ ಇದ್ದೇವೆ. ಅಲ್ಲಿ ನಾವು ಓದಿ ಕೇಳಿದ ವಿಷಯವೇನೆಂದರೆ, ಸಭಾ ಮಂದಿರದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಬೋಧನೆ ಮಾಡುತ್ತಾ ಇರುವಾಗ, ಭಾಷಣ ಮಾಡುತ್ತಾ ಇರುವಾಗ ಒಬ್ಬ ಸ್ತ್ರೀ ಸೊಂಡೆ ಬಗ್ಗಿ ಹೋಗಿದವಳಾಗಿ ಸ್ವಲ್ಪವಾದರೂ ನೆಟ್ಟಗೆ ಆಗದೆ ಇರುವ ಒಬ್ಬ ಸ್ತ್ರೀ. ಅಲ್ಲಿ 18 ವರ್ಷಗಳಿಂದ ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀಯು ಇದ್ದಳು. ಆಕೆಯು ನಡುಬಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೆ ಇದ್ದಳು. ಸ್ವಲ್ಪ ಸೊಂಡೆ ನೋವಿತ್ತು ಅಲ್ಲ, ಸ್ವಲ್ಪ ಬಗ್ಗಿದೆನಲ್ಲ, ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಿಕ್ಕಾಗದವಳಿತ್ತು. ಹಲ್ಲೆಲೂಯಾ. ಹಾಗಾದ್ರೆ ಸೊಂಡೆ ಬಗ್ಗಿದ ಸ್ತ್ರೀ ಹೇಳಿದ್ರೆ ಏನು? ಸ್ವಲ್ಪ ಬಗ್ಗಿದಂದಲ್ಲ, ಸ್ವಪೂರ್ತಿ ಸೊಂಡೆ ಬಗ್ಗಿದ ಒಬ್ಬರಿದ್ರು. ಹಲ್ಲೆಲೂಯಾ. ಎಲ್ಲಿಗೆ ಬಂದಿದ್ದಾರೆ? ಚರ್ಚ್ಗೆ ಬಂದಿದ್ದಾರೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳಿರ, ಸೊಂಡೆ ಬಗ್ಗಿದ ಸ್ತ್ರೀ ಅವರು ಬೊಗ್ಗಿ ಎಲ್ಲಿ ಬಂದಿದ್ದಾರೆ? ಚರ್ಚ್ಗೆ ಬಂದಿದ್ದಾರೆ. ಆಕೆಯ ಸೊಂಡೆ ಬಗ್ಗಿ ಹೋಗಲಿಕ್ಕೆ ಕಾರಣ ಈ ಸ್ವಲ್ಪವಾದರೂ ಎಂಬುದಕ್ಕೆ ನಾನು ಹೇಳಿದೆ. ಆ ಸ್ವಲ್ಪ ಬಗ್ಗಿದಲ್ಲ, ಸ್ವಲ್ಪ ನೋವಲ್ಲ, ಸ್ವಲ್ಪವಾದರೂ ಮೇಲಕ್ಕೆ ಎತ್ತಲಿಕ್ಕಾಗದೆ ಒಬ್ಬ ಸ್ತ್ರೀ ಬಂದು ಆಕೆ ಎಲ್ಲಿ ಬಂದಿದ್ದಾರೆ? ಸಭಾ ಮಂದಿರಕ್ಕೆ ಬಂದಿದ್ದಾರೆ. ಬಂದು ಏನ್ ಮಾಡಿಕೊಳ್ತಾ ಇದ್ದಾರೆ? ಒಂದಾನೊಂದು ಸಭದ ದಿನದಲ್ಲಿ ಆಗಲು ಒಂದು ಸಭಾ ಮಂದಿರದೊಳಗಡೆ ಉಪದೇಶ ಮಾಡುತ್ತಾ ಇದ್ದರು. ಹಲ್ಲೆಲೂಯಾ. ಯೇಸು ಏನ್ ಮಾಡ್ತಾ ಇದ್ರು? ಉಪದೇಶ ಮಾಡ್ತಾ ಇದ್ರು. ಯೇಸು ಉಪದೇಶ ಮಾಡುವ ಸ್ಥಳಕ್ಕೆ ಈ ಸ್ತ್ರೀ ಬಂದಿರುವುದು. ಹಲ್ಲೆಲೂಯಾ. ಆಕೆಗೆ ಸೊಂಡೆ ಬಗ್ಗಿದವಳಾಗಿ ಆಕೆ ಬಂದು ವಾಕ್ಯ ಕೇಳ್ತಾ ಇದ್ರು. ವಾಕ್ಯ ಕೇಳಿದ ಅನಂತರ ಸ್ವಾಮಿ ಏನ್ ಮಾಡಿದ್ದಾರೆ ಅಂದರೆ, ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆತ್ತಲಿಕ್ಕಾಗದ ಆಕೆಯ ಬಳಿಗೆ ಹೋಗಿ ಯೇಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು ಆಕೆಗೆ, ಅಮ್ಮ, ನಿನಗೆ ರೋಗ ಬಿಡುಗಡೆ ಆಯಿತು ಎಂದು ಹೇಳಿ ಆಕೆಯ ಮೇಲೆ ತನ್ನ ಕೈಗಳನ್ನಿಟ್ಟನು. ಇಟ್ಟ ಕೂಡಲೇ ಆಕೆ ನೆಟ್ಟಗಾದಳು. ಹಲ್ಲೆಲೂಯಾ. ಪ್ರಿಯರೇ, ಗಮನಿಸಿರಿ, 18 ವರ್ಷವಾಗಿ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀಯು ಇದ್ದಳು. 18 ವರ್ಷದಿಂದ ಮೈಯಲ್ಲಿ ದೆವ್ವ ಬಡಿದ್ರಿಂದ ಆಕೆ ಆ ರೋಗಿಯಾಗಿ ಸೊಂಡೆ ಬಗ್ಗಿ ಹೋಗಿದೆ. ಹಲ್ಲೆಲೂಯಾ. ಕೇಳಿಸ್ತಾ ಇದ್ದೀರಾ? ದೆವ್ವ ಬಡಿದ್ರೆ ರೇಗುವುದು ಮಾತ್ರ ಅಲ್ಲ, ಕೆಲವರು ರೇಗಿದ್ರೆ ಮಾತ್ರ ದೆವ್ವ ಇದೆ ಎಂದು ತಿಳ್ಕೊಳ್ಳೋದು. ಹಲ್ಲೆಲೂಯಾ. ಏನೇನೋ ಪೇಚಾಡಿದರೆ ಅವು ದೆವ್ವ ಇದೆ. ಆದರೆ ಕೆಲ ಮೂಗ ದೆವ್ವಗಳು ಪೇಚಾಡುವುದು ಇಲ್ಲ, ರೇಗುವುದು ಇಲ್ಲ. ಆ ಮೂಗ ದೆವ್ವ ಒಳಗಡೆ ಸೇರಿಕೊಂಡಿದ್ರೆ
ಅವರನ್ನು ರೋಗಿಯಾಗಿ ಮಾಡ್ತಾರೆ. ಆಕೆಯಲ್ಲಿ 12 ವರ್ಷದಿಂದ ಒಂದು ದೆವ್ವ ಆ ಸ್ತ್ರೀಯಲ್ಲಿ ಒಳಗಡೆ ಸೇರಿಕೊಂಡದ್ರಿಂದ ಆಕೆ ಸೊಂಡೆ ಸಂಪೂರ್ಣವಾಗಿ ಬಗ್ಗಿ ಹೋಗಿತ್ತು. ಹಲ್ಲೆಲೂಯಾ. ಪ್ರಿಯರೇ, ನಮ್ಮಲ್ಲಿ ಅನೇಕ ಕಾಯಿಲೆಗಳಿಗೆ ದುರಾತ್ಮನಿಂದಲೇ ಕಾಯಿಲೆಗಳಿಗೆ ಕಾರಣ ಇರಬಹುದು. ಎಲ್ಲಾ ಕಾಯಿಲೆಗಳು ದುರಾತ್ಮನಿಂದ ಹೇಳಲಿಕ್ಕೆ ಆಗಲ್ಲ. ಆದರೆ ಎಲ್ಲಾ ಕಾಯಿಲೆಗಳು ಹೀಗೆ ಮತ್ತು ಯಾವುದಾದರೂ ವೈರಸ್ಗಳಿಂದಲೂ ಹೇಳಲಿಕ್ಕೆ ಆಗೋದಿಲ್ಲ. ಕೆಲ ಕಾಯಿಲೆಗಳಿಗೆ ಎಷ್ಟೇ ಟ್ರೀಟ್ಮೆಂಟ್ ಕೊಟ್ಟಿದ್ರು ವಾಸಿ ಆಗಲ್ಲ. ಡಾಕ್ಟರ್ಗಳು ಎಲ್ಲ ಚೆಕ್ಅಪ್ ಮಾಡಿಕೊಂಡು ಹೇಳ್ತಾರೆ, ಸ್ಕ್ಯಾನಿಂಗ್ ನಾರ್ಮಲ್ ಇದೆ, ಎಕ್ಸ್ರೇ ನಾರ್ಮಲ್ ಇದೆ, ECG ನಾರ್ಮಲ್ ಇದೆ, ಎಲ್ಲ ನಾರ್ಮಲ್ ಇದೆಯಲ್ಲ ಅಂತ ಹೇಳ್ತಾರೆ. ಆದ್ರೂ ಕೆಲವರು ಹೇಳ್ತಾರೆ ಎಲ್ಲ ನಾರ್ಮಲ್ ಇದ್ರು, ಕೆಲವರು ನಾವು ಮಾತ್ರ ಪೇಷಂಟ್ ಆಗಿರ್ತಾರೆ. ಯಾಕಂದ್ರೆ ಅದು ಶರೀರ ಪ್ರಕಾರ ಇರುವಂತ ಕಾಯಿಲೆ ಅಲ್ಲ, ದೆವ್ವ ಬಡಿಯಲ್ಪಟ್ಟು ರೋಗಿಗಳಾಗಿರುವಾಗ ಆ ತರ ಇರುವವರಿಗೆ ಆಸ್ಪತ್ರೆ ಟ್ರೀಟ್ಮೆಂಟ್ ಇಂದ ಬಿಡುಗಡೆ ಆಗಲಿಕ್ಕೆ ಆಗೋದಿಲ್ಲ. ಅಲ್ಲಿ ದೇವರು ಬಿಡುಗಡೆ ಕೊಡಬೇಕು. ನೋಡಿ, ದೆವ್ವ ಬಡಿದಿರುವ ಸ್ತ್ರೀ ಸೊಂಡೆ ಬಗ್ಗಿ ಹೋಗಿದೆ. ನಾನಿನ್ನು ಹೇಳ್ತಾ ಇರುವಾಗ ನೀವು ಗಮನಿಸ್ಕೊಳ್ಳಿರಿ. ನಿಮ್ಮ ಈ ವಾಕ್ಯ ಕೇಳ್ತಾ ಇರುವಾಗ ಯೂಟ್ಯೂಬ್ ಅಲ್ಲಿ ಕೂಡ ಈ ಸಂದೇಶ ಕೇಳಿಸ್ತಾ ಇರ್ಬೋದು. ನೀವು ಯಾರಾದ್ರೂ ರೋಗಿಗಳಾಗಿದ್ರೆ, ಅನೇಕ ವರ್ಷಗಳಾಗಿ ರೋಗಿಗಳಾಗಿದೆ, ನಿಮಗೆ ಎಷ್ಟೇ ಟ್ರೀಟ್ಮೆಂಟ್ ಕೊಟ್ಟಿದ್ರು ನಿಮಗೆ ಅದರಿಂದ ಬಿಡುಗಡೆ ಆಗುತ್ತಾ ಇಲ್ಲಂದ್ರೆ, ಒಂದು ವೇಳೆ ದೆವ್ವ ಬಡಿಯಲ್ಪಟ್ಟು ದುರಾತ್ಮನಿಂದಲೇ ಕೆಡುಕನಿಂದಲೇ ನೀವು ಈ ರೋಗಕ್ಕೆ ಒಂದು ವೇಳೆ ಬಾಧಿಸಲ್ಪಟ್ಟಿರಬಹುದು. ಆದರೆ ಕೆಡುಕನ ಕೈಗಳಿಂದ ತಪ್ಪಿಸಲಿಕ್ಕೆ ಯೇಸು ಬಂದಿರುವುದು. 11 ವರ್ಷ ದೆವ್ವ ಈಕೆಯಲ್ಲಿ ಅಡಗಿಕೊಂಡು ಈಕೆಯನ್ನು ಸೊಂಡೆ ಬಗ್ಗಿಸಿ ಬಿಟ್ಟಿದ್ರೆ ಯೇಸು ನೋಡಿ ಆಕೆಯನ್ನು ಪಕ್ಕಕ್ಕೆ ಕರೆದು ಆಕೆಯ ಮೇಲೆ ಕೈಗಳನ್ನಿಟ್ಟಿದೆ. ಇಟ್ಟ ಕೂಡಲೇ ಆಕೆ ನೆಟ್ಟಗೆ ಹೋದಳು. ಯೇಸು ಕ್ರಿಸ್ತನು ಬಂದು ಆಕೆಗೆ ಒಂದು ಸ್ಕ್ಯಾನಿಂಗ್ ಮಾಡ್ಲಿಕ್ಕೆ ಕರ್ಕೊಂಡು ಹೋಗಿಲ್ಲ. ಆಕೆಯನ್ನು ECG ಟೆಸ್ಟ್ ಮಾಡ್ಲಿಕ್ಕೆ ನೋಡಿಲ್ಲ. 1-2 ಬಾಟಲ್ ಗ್ಲೂಕೋಸ್ ಹಾಕೋಣ ಅಂದ್ರೆ ಗ್ಲೂಕೋಸ್ ಹಾಕಿಸ್ಕೊಂಡಿಲ್ಲ. ಯಾವ ಟ್ರೀಟ್ಮೆಂಟ್ ಹೋಗಿಲ್ಲ. ಸೃಷ್ಟಿಕರ್ತನಾದ ದೇವರು ಸೃಷ್ಟಿಯ ಮೇಲೆ ತನ್ನ ತ್ರಾಣವನ್ನು ಹಸ್ತವನ್ನು ನೀಡುವಾಗ ಆ ಸೃಷ್ಟಿ ಅದರ ಪಾರ್ಟ್ ರೆಡಿಯಾಗೋಯ್ತು, ಅದರ ಕೊರತೆ ಸರಿಯಾಗೋಯ್ತು. ಹಲ್ಲೆಲೂಯಾ. ಇದು ಕೇಳುತ್ತಾ ಇರುವಾಗ ನಾನು ಮತ್ತು ನೀವು ಆ ನಿಜವಾದ ಕುಂಬರನ ಕೈಯಲ್ಲಿ ಸೃಷ್ಟಿಸಲ್ಪಟ್ಟ ಮಡಿಕೆಗಳು ನಾವು. ಹಲ್ಲೆಲೂಯಾ. ಆ ಕುಂಬರನ ಕೈಯಲ್ಲಿ ನಮ್ಮನ್ನು ಕೊಡುವಾಗ ಏನಾದ್ರೂ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇದ್ದರೆ ಆ ಕುಂಬರನ ಕೈ ಮುಟ್ಟಿದರೆ ಅದು ಸರಿಯಾಗುತ್ತದೆ. ವಾಕ್ಯ ಕೇಳುವಾಗಲೇ ನಿಮ್ಮಲ್ಲಿ ಏನಾದ್ರೂ ಹಳೆಯ ನೋವು ಇದ್ದರೆ, ಇನ್ನೂ ಹಳೆಯ ನೋವು ವೇದನೆಗಳಿದ್ದರೆ ಈ ವಾಕ್ಯ ಕೇಳುವಾಗ ನೀವು ಕೇಳಬೇಕು, ಕುಂಬಾರನೇ ಕುಂಬಾರನೇ ಹಲ್ಲೆಲೂಯಾ. ವಿಶ್ವ ಸೃಷ್ಟಿಕರ್ತನ ಕುಂಬಾರನ ಕೈಯಲ್ಲಿ ಕೊಟ್ಟಿದರೆ ನಮ್ಮ ಕೊರತೆ ಪರಿಹರಿಸಬೇಕು. ದೆವ್ವ ಬಡಿಯಲ್ಪಟ್ಟು ರೋಗವುಳ್ಳವರಾಗಿದ್ದರೆ ಕರ್ತನಾದ ಯೇಸು ಕ್ರಿಸ್ತನ ತ್ರಾಣವುಳ್ಳ ಹಸ್ತ ಮುಟ್ಟುವಾಗ ಬಿಡುಗಡೆಯಾಗುತ್ತದೆ. ಅದಕ್ಕೆ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿದೆ, ನೀವು ಹೋಗುವಾಗ ರೋಗಿಗಳ ಮೇಲೆ ಕೈ ಇಟ್ಟಿದರೆ ಅವರು ನೆಟ್ಟಗೆ ಆಗುವುದು. ಆವಾಗ ಯೇಸು ಕ್ರಿಸ್ತನು ಆತ್ಮನ ರೂಪದಲ್ಲಿ ಶಿಷ್ಯರುಗಳ ಒಳಗಡೆ ಇದ್ದಾರೆ. ಅದಕ್ಕೆ ಸೇವಕರಾದ ನಾವು ಕೈಗಳಿಡುವಾಗ ಏನೆಂದು ಗೊತ್ತಾ, ಕೈ ನಮ್ದಾದರೂ ಕೂಡ ಈ ಕೈಗಳಲ್ಲಿ ಕ್ರಿಯೆ ಮಾಡುವ ಯೇಸು ಇದ್ದಾರೆ. ನೋಡಿ, ನಾವು ಕೈ ಇಟ್ಟಿದೆ ಅಂದ್ರೆ ನಮ್ಮ ಕೈಗೇನು ಬಲ ಇದೆ, ನಮ್ಮ ಕೈಗೇನು ವಿಶೇಷ ಯಾರು ತಿಳ್ಕೊಳ್ಳಬಾರದು. ನಾವು ನಿಮ್ಮಂತ ಸ್ವಭಾವವುಳ್ಳ ನರ ಮನುಷ್ಯರು. ಆದರೆ ಅದರ್ಶವಾದ ಕ್ರಿಸ್ತನ ಹಸ್ತ ಆ ರೋಗಿಗಳ ಮೇಲೆ ಸ್ವಸ್ಥತೆಯನ್ನುಂಟು ಮಾಡುತ್ತದೆ. ದೆವ್ವ ಬಡಿದ ಸ್ತ್ರೀಯನ್ನು, ಆ ಕೆಡುಕನಾಗಿರುವ ಆ ದೆವ್ವ ಈ ಸ್ತ್ರೀಯನ್ನು 11 ವರ್ಷದಿಂದ
ಆಕೆಯನ್ನು ರೋಗಿಯಾಗಿ ಇಟ್ಟಿದ್ದಾರೆ. ಕರ್ತನಾದ ಯೇಸು ಕ್ರಿಸ್ತನು ಆಕೆಯನ್ನು ಆ ದುರಾತ್ಮನಿಂದ ಬಿಡುಗಡೆ ಕೊಟ್ಟು ಆ ನಿಮಿಷಕ್ಕೆ ಆಕೆ ನೆಟ್ಟಗಾದಳು. ಪ್ರಿಯರೇ, ನಾನು ಮತ್ತು ನೀವು ಯಾವುದಾದ್ರೂ ವಿಷಯಗಳಲ್ಲಿ ಸೊಂಡೆ ಬೊಗ್ಗಿದವರ ತರ ಕುಂದಿ ಹೋಗಿದವರಿದ್ದರೆ, ನಿಮ್ಮ ಶರೀರದ ಕಾಯಿಲೆ ಮಾತ್ರವಲ್ಲ, ಆರ್ಥಿಕ ವಿಷಯಗಳಲ್ಲಿ ಕೂಡ ಈಗಲೇ ಅನೇಕರಿಗೆ ಕೆಲಸಗಳಲ್ಲಿ ತೊಂದರೆಗಳಿದೆ. ನಾನು ವಾರ ವಿಷಯ ಹೇಳ್ತಾ ಇದ್ದೀನಿ. ಯಾವಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ನೀವು ಅದಕ್ಕಾಗಿ ಒಂದು ಪರಿಹಾರ ಕೊಡುವ ದೇವರಿದ್ದಾರೆ ಎಂಬುದು ಜ್ಞಾಪಕ ಮಾಡಿಕೊಳ್ಳಿರಿ. ನೋಡಿ, ಪಾಶ್ರಯ ಕೆಲಸದಿಂದ ತೆಗೆದುಹಾಕಬಿಟ್ಟಿರುವುದು ಹೇಳಿಕೊಂಡು ಹತ್ತುಕೊಂಡು ಮನೆಯಲ್ಲಿ ಇರ್ಲಿಕ್ಕಲ್ಲ. ನಿಮ್ಮ ಆರ್ಥಿಕ ವಿಷಯಗಳಲ್ಲಿ ನಿಮ್ಮನ್ನು ಮೇಲುತ್ತರಿಸುವ ದೇವರಿದ್ದಾರೆ ಎಂಬುದನ್ನು ನಾನು ನಿಮಗೆ ತೋರಿಸುತ್ತಾ ಇದ್ದೀನಿ. ಹಣಕಾಸುಗಳಲ್ಲಿ ನಿಮಗೆ ಕಡಿಮೆಯಾಗಿದೆ, ಪೇಮೆಂಟ್ ಕಟ್ ಮಾಡಿದೆ, ಕೆಲವರಿಗೆ ಪೇಮೆಂಟ್ ಕಡಿಮೆ ಮಾಡಿದ್ದಾರೆ. ಈಗ ಸ್ವಲ್ಪ ಕಡಿಮೆ ಮಾಡ್ತೀನಿ, ಮತ್ತೆ ಆಮೇಲೆ ಸೇರಿಸ್ಕೊಡ್ತೀನಿ, ಈಗ ಇಷ್ಟೇ ಸಾಧ್ಯ ಅಂದ್ರೆ ಅವ್ರು ಹೇಳಿ ಪ್ರಯೋಜನ ಇಲ್ಲ. ಅವ್ರು ಹಂಗೆ ಹೇಳೋದ್ರಲ್ಲಿ ತಪ್ಪಿಲ್ಲ. ಅವರೆಲ್ಲಿದ್ದ ತಪ್ಪಾಪತ್ತ ಮೊದಲು ಕೊಡ್ಲಿಕ್ಕೆ ಅವ್ರಿಗೂ ಕಷ್ಟ ಇದೆಯಲ್ಲ. ಆದರೆ ನಾನು ನಿಮಗೆ ಹೇಳ್ತಾ ಇದ್ದೀನಿ, ನಾವು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾವು ಕೇಳಿಕೊಳ್ಳುವಾಗ ನಮ್ಮ ಆ ಗುಂಡುತನವನ್ನು ಕರ್ತನು ನೀಗಿಸುತ್ತಾರೆ. ಸೊಂಡೆ ಬೊಗ್ಗಿ ಹೋಗಿರುವ ಸ್ತ್ರೀಯನ್ನು ಯೇಸು ಮುಟ್ಟಿ ಆಕೆಗೆ ನೆಟ್ಟಗೆ ಆಗದ ತರ ನಾವು ಆರ್ಥಿಕ ವಿಷಯದಲ್ಲಿ ನೀವು ಬೊಗ್ಗಿ ಹೋಗಿದೆಯಾ, ಕರ್ತನು ನಿಮ್ಮನ್ನು ನೆಟ್ಟಗೆ ಮಾಡುತ್ತಾರೆ. ಆರೋಗ್ಯದ ವಿಷಯದಲ್ಲಿ ನೀವು ಬೊಗ್ಗಿ ಹೋಗಿದೆಯಾ, ಕರ್ತನು ನಿಮ್ಮನ್ನು ನೆಟ್ಟಗೆ ಮಾಡುತ್ತಾರೆ. ಮಾನಸಿಕ ವಿಷಯದಲ್ಲಿ ನೀವು ಮನೋನೆಲೆಯಲ್ಲಿ ನೀವು ಬಾಧಿಸಲ್ಪಟ್ಟು ದುಃಖ ಪೀಡಿತರಾಗಿದ್ದೀರಾ, ಕರ್ತನು ನಿಮ್ಮ ಮನೋನೆಲೆಯಲ್ಲಿ ನೆಟ್ಟಗೆ ಮಾಡುತ್ತಾರೆ. ಹಲ್ಲೆಲೂಯಾ. ಕರ್ತನ ಕರಗಳಲ್ಲಿ ಕೊಡಿರಿ. ಅದಕ್ಕೊಂದು ವಿಷಯ ಇದೆ. ಅಲ್ಲಿ ಏನಂದು ಗೊತ್ತಾ, ಅಲ್ಲಿ ಯೇಸು ಸ್ವಾಮಿ ಸಭಾಮಂದಿರ ಬೋಧನೆ ಮಾಡುವಾಗ ಆ ಸೊಂಡೆ ಬೊಗ್ಗಿದ ಸ್ತ್ರೀ ಎಲ್ಲಿಗೆ ಬಂದಿದ್ದಾರೆ? ಸಭಾಮಂದಿರಕ್ಕೆ ಬಂದರು. ಪ್ರಿಯ ದೇವರ ಮಕ್ಕಳು, ಒಂದು ಗಮನಿಸಿರಿ, ಅಲ್ಲಿ ಯೇಸು ಸ್ವಾಮಿ ರೋಗಿಗಳನ್ನು ಸ್ವಸ್ಥ ಮಾಡುತ್ತಾರೆ ಎಂದ ಸುದ್ದಿ ಇಲ್ಲ. ಪವಿತ್ರ ಗ್ರಂಥ ಓದುವಾಗ ಅನೇಕ ಸ್ಥಳಗಳಲ್ಲಿದೆ. ಲೂಕನ ಸುವಾರ್ತೆ ಪ್ರಾರಂಭದಲ್ಲಿ, ಮಾರ್ಕನ ಸುವಾರ್ತೆ ಪ್ರಾರಂಭಗಳಲ್ಲಿ ಎಲ್ಲ ಏನಿದ್ರೆ, ಯೇಸು ಕ್ರಿಸ್ತನು ಹಳ್ಳಿ ಪಳ್ಳಿಗಳಲ್ಲಿ ಸಂಚಾರ ಮಾಡಿ ಅಲ್ಲಿರುವ ರೋಗಿಗಳನ್ನು ಸ್ವಸ್ಥ ಮಾಡಿದ್ರು, ಅಲ್ಲಿರುವ ದೆವ್ವಗಳನ್ನು ಬಿಡಿಸಿದ್ರು, ದೇವರ ರಾಜ್ಯ ಪ್ರಸಂಗ ಮಾಡಿದ್ರು. ಹಲ್ಲೆಲೂಯಾ. ಗಮನಿಸಬೇಕು, ವಾಕ್ಯ ಗಮನಿಸಿರಿ. ಯೇಸು ಕ್ರಿಸ್ತನು ಹಳ್ಳಿ ಪಳ್ಳಿಗಳೆಲ್ಲ ತಿರುಗಾಡಿದ್ದಾರೆ, ಬೀದಿಗಳಲ್ಲಿ ತಿರುಗಾಡಿದ್ದಾರೆ, ಗ್ರಾಮಗಳಲ್ಲಿಯೂ ಸಂಚಾರ ಮಾಡಿದ್ದಾರೆ, ಪಟ್ಟಣಗಳಲ್ಲಿಯೂ ಸಂಚಾರ ಮಾಡಿದ್ದಾರೆ. ಯೇಸು ಕ್ರಿಸ್ತನು ಸಮುದ್ರದ ಬಳಿಯಲ್ಲೂ ಸುವಾರ್ತೆ ಸಾರಿದ್ದಾರೆ, ಬೆಟ್ಟದ ಗುಡ್ಡಗಳಲ್ಲಿಯೂ ಪ್ರಸಂಗ ಮಾಡಿದ್ದಾರೆ. ಹಲ್ಲೆಲೂಯಾ. ಅದು ಕೆಲವರು ಒಂದು ವೇಳೆ ನೀವು ಈ ಹಳ್ಳಿ ಜನ ಅಂತ ಹೇಳಿಕೊಂಡು ನಿಮ್ಮನ್ನ ಏನಾದರೂ ಆಡಿಕೊಂಡಿದ್ದಾರೆ, ಏನು ಟೆನ್ಷನ್ ಮಾಡಬೇಡ. ಯೇಸು ಸ್ವಾಮಿ ಹಳ್ಳಿ ಬಳ್ಳಿಗಳಲ್ಲಿ ಸುವಾರ್ತೆ ಸಾರಿದ್ದಾರೆ. ಸೇವಕರನ್ನು ಕೆಲವರು ಹೇಳ್ತಾರೆ, ಈ ಹಳ್ಳಿ ಸೇವಕರು ಅಂತ ಹೇಳ್ತಾರೆ. ಸ್ತೋತ್ರ. ನಾವೆಲ್ಲ ಹಳ್ಳಿ ಸೇವಕರಾಗಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇವೆ. ಯಾಕಂದ್ರೆ ಹಳ್ಳಿ ಪಳ್ಳಿಗಳಲ್ಲಿ ಯೇಸು ಸ್ವಾಮಿ ಸೇವೆ ಮಾಡಿದ್ದಾರೆ. ಹಲ್ಲೆಲೂಯಾ. ಪ್ರಿಯರೇ, ಆ ಹಳ್ಳಿಗಳಲ್ಲಿ ಸೇವೆ ಮಾಡುವಾಗ ನೋಡಿ, ಅಲ್ಲಿ ರೋಗಿಗಳನ್ನು ಸ್ವಸ್ಥ ಮಾಡಿದರು, ಅಲ್ಲಿ ಅನೇಕ ಅದ್ಭುತ ಕಾರ್ಯಗಳು ಮಾಡಿದರು. ಆದರೆ ಇಲ್ಲಿ ಸಭಾಮಂದಿರದಲ್ಲಿ ಈ ಸೊಂಡೆ ಬೊಗ್ಗಿದ ಸ್ತ್ರೀ ನನಗೇನಾದ್ರೂ ಯೇಸು ಸ್ವಾಮಿ ವಾಸಿ ಮಾಡುತ್ತಾರಾ ಎನ್ನುವ ಉದ್ದೇಶಕ್ಕೆ ಎಲ್ಲ ಹೋಗಿದ್ರು. ಹಲ್ಲೆಲೂಯಾ. ಆಕೆ ಗೊತ್ತು, ಸಭಾಮಂದಿರಗಳಲ್ಲಿ ಯೇಸು ಸ್ವಾಮಿ ಬೋಧನೆನೇ ಕೊಡ್ತಾ ಇದ್ರು. ಹಲ್ಲೆಲೂಯಾ. ಹಾಗಾದ್ರೆ ಈ ಸ್ತ್ರೀ ದೇವಾಲಯಕ್ಕೆ, ಆ ಸಭಾಮಂದಿರಕ್ಕೆ ಹೋಗಿದ ಉದ್ದೇಶ ಏನು ನೋಡಿ? ಆಕೆ ಬೋಧನೆ ಕೇಳಲಿಕ್ಕೆ ಸಭಾಮಂದಿರಕ್ಕೆ ಹೋಗಿರುವುದು. ಹಲ್ಲೆಲೂಯಾ. ಬೋಧನೆ ಕೇಳಲಿಕ್ಕೆ ಹೋಗಿರುವ ಸ್ತ್ರೀ ಆರೋಗ್ಯವಿದ್ದುಕೊಂಡು ಹೋಗಿದರ? ಸೊಂಡೆ ಬೊಗ್ಗಿದವಳಾಗಿನೇ ಹೋಗಿದ್ದಾರೆ, ಪೂರ್ತಿ ಬೊಗ್ಗಿನೇ ಹೋಗಿರುವುದು. ಅವ್ರ ಮನೆಯಿಂದ ಅವರ ಸಭಾಮಂದಿರ ಗಂಡೆ ಆಕೆ ನಡ್ಕೊಂಡು ಹೋಗಬೇಕಂದ್ರೆ, ಈಗಾದ್ರೆ ಆಟೋ ಸಿಕ್ಕುತ್ತದೆ. ಹಲ್ಲೆಲೂಯಾ. ಆಟೋದಲ್ಲಾದ್ರೂ ಹೋಗ್ಬೋದು. ಆವಾಗಿನ ಕಾಲದಲ್ಲಿ ಆಟೋ ಕೂಡ ಇಲ್ಲ. ಇರುವ ವಾಹನ ಅಂದ್ರೆ ಕತ್ತೆ, ಇಲ್ಲಂದ್ರೆ ಕುದುರೆ, ಇದರ ಮೇಲೆ ಪ್ರಯಾಣ ಮಾಡಬೇಕು. ಅದು ಬಿಟ್ಟು ಹೊಂಡೆ, ಅವುಗಳೇ, ಮತ್ತು ಈ ತರ ಎತ್ತಿನ ಗಾಡಿ ಅವುಗಳಲ್ಲಿ ಇರುವುದು. ಅದು ಬಿಟ್ಟು ಬೇರೆ ವಾಹನ ಇಲ್ಲ.
ಆದರೆ ಈ ಸ್ತ್ರೀ, ಈ ಸೊಂಡೆ ಬಗ್ಗಿದ ಸ್ತ್ರೀ, ಆಕೆ ಪ್ರಯಾಸಪಟ್ಟು ದೇವಾಲಯಕ್ಕೆ ಹೋಗಿದ್ದಾರೆ. ಪ್ರಯಾಸಪಟ್ಟು ದೇವಾಲಯಕ್ಕೆ ಹೋಗಿದೆ. ಏನಕ್ಕಾಗಿ ಹೋಗಿದ್ರೆ? ಕಾಯಿಲೆ ವಾಸಿ ಮಾಡಿಸಿಕೊಳ್ಳಬೇಕು ಅನ್ನೋ ಉದ್ದೇಶಕ್ಕಲ್ಲ. ಸಭಾಮಂದಿರದಲ್ಲಿ ಯಾವಾಗಲೂ ಬೋಧನೆಯೇ ಇರುವುದು. ಹಲ್ಲೆಲೂಯಾ. ಸಭಾಮಂದಿರಗಳಲ್ಲಿ ಯಾವಾಗಲೂ ಬೋಧನೆ, ಚರ್ಚಲ್ಲಿ ಬಂದರೆ ಬೋಧನೆಯೇ ಇರೋದು. ಹಲ್ಲೆಲೂಯಾ. ಆದರೆ ಈ ಬೋಧನೆ ಕೇಳಲಿಕ್ಕೆ ಬಂದಿದ್ದಾರೆ. ಬೋಧನೆ ಕೇಳಲಿಕ್ಕೆ ಬಂದ ಆಕೆಯನ್ನು ನೋಡಿ ಕರ್ತನು ಕೈ ಚಾಚಿ ಸ್ವಸ್ಥ ಮಾಡಿದರು. ಈ ಸ್ತ್ರೀ ಸೊಂಡೆ ಬೊಗ್ಗಿದ ಸ್ತ್ರೀಗೆ ಹೇಳಬಹುದು, ನಾನು ಸೊಂಡೆ ಬೊಗ್ಗಿದವಳು, ಬರ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬೋದು. ಆದರೆ ಆಕೆ ನೆಪ ಹೇಳಲಿಲ್ಲ. ಪ್ರಿಯ ದೇವರ ಮಕ್ಕಳಿಗ, ಮನೆಯಲ್ಲಿದ್ದುಕೊಂಡು ಯೂಟ್ಯೂಬಲ್ಲಿ ವಾಕ್ಯ ಕೇಳುವ ಸಹೋದರ ಸಹೋದರಿ, ನೆಪ ಹೇಳಿಕೊಂಡು ಮನೆಯಲ್ಲೇ ಕೂತುಕೊಂಡಿದ್ದರೆ ದೆವ್ವಗಳಿಂದ ಬಿಡುಗಡೆಯಾಗುವುದಿಲ್ಲ. ಹಲ್ಲೆಲೂಯಾ. ನೀವೇನ್ ಮಾಡಬೇಕು? ನೀ ಸಭಾಮಂದಿರಕ್ಕೆ ಬರಬೇಕು. ಸಭಾಮಂದಿರದಲ್ಲಿ ಬಂದಿದ್ದರೆ ಇಲ್ಲಿ ಬೋಧನೆಯೇ ಇರುವುದು. ಇಲ್ಲಿ ಒಂದವರವರ ಬೋಧನೆ ಇದೆ. ಆದರೆ ಬೋಧನೆಯ ಮಧ್ಯದಲ್ಲಿ ಈಕೆಯನ್ನು ನೋಡಿ ಕೈ ಚಾಚಿದ ಕರ್ತನು ನಿಮ್ಮನ್ನು ನೋಡಿಕೊಂಡು, ನಿಮ್ಮ ಅಗತ್ಯ ನೋಡಿಕೊಂಡು ನಿಮ್ಮ ಮೇಲೆ ಕೈ ಚಾಚುವರಾಗಿರುತ್ತಾರೆ. ಯಾಕೆಂದ್ರೆ ಹೇಳಿದ್ರೆ ಆಕೆ ಕೇಳಿಲ್ಲ, ಸ್ವಾಮಿ ನನ್ನ ಸ್ವಲ್ಪ ಸೊಂಡೆ ನೆಟ್ಟಕ್ಕೆ ಮಾಡಿ ಕೊಡ್ತೀರಂತ ಆ ಸ್ತ್ರೀ ಕೇಳಲೇ ಇಲ್ಲ. ಆದರೆ ಆಕೆ ಬೋಧನೆ ಕೇಳಲಿಕ್ಕಾಗಿ ಮನಸ್ಸು ಮಾಡಿ ಬಂದಿದ್ದನ್ನು ನೋಡಿಕೊಂಡು ಕರ್ತನು ಕನಿಕರಪಟ್ಟಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವಾಲಯದಲ್ಲಿ, ಸಭಾಮಂದಿರದಲ್ಲಿ ಬೋಧನೆ ಕೇಳಲಿಕ್ಕೆ ಬಂದವರನ್ನು ಆಕೆಯ ಆ ಸಮರ್ಪಣೆ ನೋಡಿ ಆಶೀರ್ವದಿಸಿದ ಕರ್ತನು ನಿಮ್ಮ ಸಮರ್ಪಣೆ ನೋಡಿ ನಿಮ್ಮನ್ನು ಆಶೀರ್ವದಿಸಿದ. ನೀವು ಕೇಳಬೇಕಾಗಿಲ್ಲ. ಆಕೆ ಕೇಳಿಲ್ಲ. ನನ್ನ ಸೊಂಡೆ ನೆಟ್ಟಕ್ಕೆ ಮಾಡುವುದು ಆಕೆ ಕೇಳಿಲ್ಲ. ಆಕೆ ಕೇಳದಂತೆಯೇ ಆಕೆಯ ಸಮರ್ಪಣೆ ನೋಡಿ ನೆಟ್ಟಕ್ಕೆ ಮಾಡಿದೆ ದೇವರು. ಪ್ರಿಯರೇ, ನೀವು ನಿಮ್ಮ ಆ ಕಷ್ಟಗಳ ಬಗ್ಗೆ ನೀವು ಹೇಳಿಲ್ಲ ಅಂದ್ರೆ ಕೂಡ, ನಿಮ್ಮ ಸಂಕಟಗಳ ಬಗ್ಗೆ ನೀವು ಹೇಳಿಲ್ಲ ಅಂದ್ರೆ ಕೂಡ, ಏನಾದ್ರೂ ನನ್ನ ಚರ್ಚೆಗೆ ಹೋಗಬೇಕು, ನನ್ನ ಬೋಧನೆ ಕೇಳಬೇಕು, ವಾಕ್ಯ ಕೇಳಬೇಕು ಅಂತ ನೀವು ಮನಸ್ಸು ಮಾಡಿ ಬರುವುದ ಮುಖಾಂತರ ಕರ್ತನು ನಿಮ್ಮ ಅಗತ್ಯವನ್ನು ಪೂರೈಸಿಕೊಡ್ತಾನೆ. ಇದು ನೀವು ನಂಬಿರಿ. ಸ್ತೋತ್ರ. ಇವತ್ತು ಬಂದು ನೀವು ಬರೀ ಕೈಯಲ್ಲಿ ಹೋಗಬೇಡ. ಆ ಸ್ತ್ರೀ ಸೊಂಡೆ ನೆಟ್ಟಕ್ಕಾಗಿ ಹೋದ್ರೆ ನಿಮ್ಮ ಜೀವನದಲ್ಲಿರುವ ಕುಂಡತನ ಏನಿದೆ ಅದರಿಂದ ನೆಟ್ಟಕ್ಕಾಗಿ ಹೋಗಬೇಕು. ಒಂದು ವೇಳೆ ನಿಮ್ಗೊಂದು ಹೊಟ್ಟೆ ನೋವೇ ಆಗಿರ್ಬೋದು, ಇವತ್ತು ಹೊಟ್ಟೆ ನೋವು ವಾಸಿ ಮಾಡಿಕೊಂಡು ಹೋಗಬೇಕು. ಒಂದು ವೇಳೆ ತುಂಬಾ ತಲೆನೋವಾಗಿರಬಹುದು, ಇವತ್ತು ಯೇಸುವಿನ ನಾಮದಲ್ಲಿ ತಲೆನೋವು ವಾಸಿಯಾಗಿ ನೀವು ಹೋಗಬೇಕು. ಹೇಳಿಕೊಂಡು ಬಂದಿದ್ದೇನೆಂದ್ರೆ, ಯಾವ ಯಾವ ವಿಷಯಗಳಲ್ಲಿ ನೀವು ನೊಂದುಕೊಂಡವರಾಗಿ ಇವತ್ತು ಈ ಸಭೆಯಲ್ಲಿದ್ದೀರೋ ಈ ವಿಷಯಕ್ಕೆ ಇವತ್ತು ಪರಿಹಾರ. ಹೇಗೆ ಸಾಧ್ಯ? ತುಂಬಾ ಕೇಳಿಕೊಂಡು ಹೋದ ಸಾಲದು. ಆ ವಾಕ್ಯ ನೀವು ನಂಬಿಕೆಯಿಂದ ಸ್ವೀಕರಿಸಿಕೊಂಡ್ರೆ, ನೀವು ದೇವರ ರಾಜ್ಯಕ್ಕಾಗಿ ಮಾಡೋದಕ್ಕೆ ದೇವರು ಲಕ್ಷಿಸಿ ನಿಮ್ಮನ್ನು ಅದಕ್ಕೆ ಪ್ರತಿಫಲ ಕೊಡುವ ದೇವರು. ಆ ವಾಕ್ಯ ಕೇಳಲಿಕ್ಕೆ ಬಂದ ಸೊಂಡೆ ಬೊಗ್ಗಿ ಬಂದ ಸ್ತ್ರೀಯನ್ನು ಕರುಣಿಸಿ ಆಕೆಯನ್ನು 11 ವರ್ಷದ ಸೊಂಡೆಯನ್ನು ನೆಟ್ಟಗೆ ಮಾಡಿದ ದೇವರು. ಪ್ರಿಯರೇ, ನೀವು ದೇವರ ಆಲಯಕ್ಕೆ ಬರುವಾಗ ನೆಪ ಹೇಳಿಕೊಂಡು ಕುತ್ಕೊಳ್ಬೇಡ್ರಿ. ಏನಾದ್ರೂ ಕಾರಣ ಹೇಳಿಕೊಂಡು ಕುತ್ಕೊಳ್ಬೇಡ್ರಿ. ಇಲ್ಲ ಹಂಗಾಯ್ತು ಹೇಳಿಕೊಳ್ಬೇಡ್ರಿ. ನೋಡಿ, ಸೊಂಡೆ ಬೊಗ್ಗಿದ ಸ್ತ್ರೀ ಹಂಗೆ ಇದ್ದು ಬಿಡುತ್ತದೆ. ನೀವು ಮನೆಯಲ್ಲಿ ಇರುವ ಕಾಲ ಅಷ್ಟು ಅಲ್ಲೇ ನಮ್ಮ ಕುಂಡುತನ ಹಂಗೇ ಇರುತ್ತದೆ. ಯಾವಾಗ ಮನೆ ಬಿಟ್ಟು ನಾವು ದೇವರ ಸನ್ನಿಧಿಯಲ್ಲಿ ಬೋಧನೆ ಕೇಳಲಿಕ್ಕೆ ಬರ್ಲಿರಿ. ನೀವು ಬೋಧನೆ ಕೇಳಲಿಕ್ಕೆ ಬರುವಾಗ ಆಶೀರ್ವಾದ. ಹಾಲೆಲೂಯಾ. ಸ್ವಾಮಿ ಅವರನ್ನು ಮುಟ್ಟಿ ಆಕೆಯನ್ನು ನೆಟ್ಟಗೆ ಮಾಡಿದ್ರು. ಹಾಲೆಲೂಯಾ. ಅವಾಗ ಅನೇಕರಿಗೆ ಇಷ್ಟ ಆಗಿಲ್ಲ. ಅನೇಕರು ಅಲ್ಲಿ ಹೇಳಿದ್ರು, ಯಾಕೆ ನೀವು ಹಂಗ ಹೇಳ್ತೀರಾ? ಯಾಕೆ ನೀವು ಇವತ್ತು ಸಬತ್ತು ದಿನ, ಇವತ್ತು ವಿಶ್ರಾಂತಿ ದಿನ, ಯಾಕೆ ಆ ಸ್ತ್ರೀಯನ್ನು ನೆಟ್ಟಗೆ ಮಾಡಿದೆ? ಅವರಿಗೆ ಆ ಸ್ತ್ರೀ ನೆಟ್ಟಗೆ ಆಗಿದಲ್ಲ ಅವರಿಗೆ ವಿಷಯ. ಅವ್ರು ಇವತ್ತು ಶಪತ್ತು ದಿನ ಹಿಂಗೆ ಮಾಡಿದೆ. ನೋಡಿ, ಸಣ್ಣ ಪುಟ್ಟ ತಪ್ಪುಗಳನ್ನು ನೋಡಿಕೊಂಡು ಅದಕ್ಕೆ ಏನೇನೋ ಹೇಳ್ತವರಿರುವುದು ಜಾಸ್ತಿ ಜನ. ಆದರೆ ಪಾಪ ಚೆನ್ನಾಗಾಯ್ತಲ್ಲ ಅಂತ ಹೇಳುವುದಿಲ್ಲ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯ ದೇವರ ಮಕ್ಕಳಿರ, ಆದ್ದರಿಂದ ಇವತ್ತು ಈ ಸಂದೇಶ ಕೇಳುವ ನಿಮ್ಮ ಜೀವನದಲ್ಲಿ ನೀವು ಬೋಧನೆ ಕೇಳಲಿಕ್ಕೆ ಬರುವಾಗ, ನೀ ಕರ್ತನ ಸನ್ನಿಧಿಯಲ್ಲಿ ಸಮಯ ಕಳಕೊಳ್ಳುವಾಗ, ನೀ ದೇವರ ಸನ್ನಿಧಿಯಲ್ಲಿ ನಿಮ್ಮನ್ನು ಸ್ವಲ್ಪ ಸಮಯ ಅದಕ್ಕಾಗಿ ನೀವು ಬೇರ್ಪಡಿಸಿ ದೇವರ ಸನ್ನಿಧಿಯಲ್ಲಿ ಕುಳಿತುಕೊಳ್ಳುವಾಗ ನಿಮ್ಮ ಜೀವನದಲ್ಲಿ ದೊಡ್ಡ ಅದ್ಭುತ ಕರ್ತನ ಮಾಡುತ್ತಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಿರಿ. 2 ಕೊರಿಂಥಿಯರು 2:11 ಒಂದು ವಾಕ್ಯವಿದೆ. ಸೈತಾನನು ನಿಮ್ಮನ್ನು ವಂಚಿಸಿ
ವಂಚಿಸಿ ನಷ್ಟಪಡಿಸಬಾರದು. ಅವನ ಯೋಚನೆಗಳನ್ನು ನಾವು ಅರಿಯದವರಲ್ಲವಲ್ಲ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳಿಗ ಗಮನಿಸಿರಿ, ಸೈತಾನನು ನಿಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು. ಅವನ ಯೋಚನೆಗಳನ್ನು ನಾವು ಅರಿಯದವರಲ್ಲ. ಪ್ಲೀಸ್ ದಯವಿಟ್ಟು ಅರ್ಥ ಮಾಡಿ, ನಾವು ಅನೇಕರು ಸೈತಾನನಿಂದ ವಂಚಿಸಲ್ಪಟ್ಟು ಹೋಗುತ್ತಾ ಇದ್ದೀವಿ. ಅದೇ ಬೇಜಾರು. ದುರಾಲೋಚನೆ ಕೊಡ್ತಾನೆ ಸೈತಾನ ನಮ್ಮ ಬುದ್ಧಿಯಲ್ಲೇ ಕೊಡ್ತಾನೆ. 2 ಕೊರಿಂಥಿಯ 2ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ನಾವು ಓದಿದ ವಾಕ್ಯದಲ್ಲಿದೆ, ಸೈತಾನನು ನಿಮ್ಮನ್ನು ವಂಚಿಸಿ ನಿಮ್ಮನ್ನು ನಷ್ಟಪಡಿಸಬಾರದು. ಹಲ್ಲೆಲೂಯಾ. ಅವನ ಯೋಚನೆಗಳನ್ನು ನೀವು ಅರಿಯದವರಲ್ಲವಲ್ಲ. ದೇವರ ಮಕ್ಕಳು, ಚರ್ಚಕ್ಕೆ ಬಂದವರು, ಯೇಸು ಕ್ರಿಸ್ತನನ್ನು ತಿಳಿದವರು, ಸತ್ಯವೇದ ಓದಿದವರು, ಇವರಿಗೆ ಪಿಶಾಚಿನ ಕುಯುಕ್ತಿ ಏನೆಂದು ಗೊತ್ತಿದೆ. ಹಲ್ಲೆಲೂಯಾ. ಏದೆನ್ ತೋಟದಿಂದಲೇ ಗೊತ್ತಾಗ್ತಾ ಇದೆ ಸೈತಾನ ಏನ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಅಲ್ಲಿಂದ ಒಬ್ಬೊಬ್ಬರು ಜೀವನದಲ್ಲಿ ಸಂಸೋನನ್ನು ಅಭಿಷೇಕ ಮಾಡಿದ ಸಂಸೋನನ್ನು ಸೈತಾನ ಹೆಂಗೆ ವಂಚನೆ ಮಾಡಿದ ಗೊತ್ತಿರುತ್ತದೆ. ಪ್ರಿಯರೇ, ನಾನು ಮತ್ತು ನೀವು ಈ ಸೈತಾನನ ಯೋಚನೆಗಳನ್ನು ಅರಿಯದವರಲ್ಲವಲ್ಲ. ಅದರಿಂದ ವಂಚನೆಗೆ ಒಳಪಡದ ನೋಡಿರಿ. ಸೇವಕರ ಮೇಲೆ ರೋಷ ಹುಟ್ಟಿಸ್ತಾರೆ, ಸೇವಕರ ಮೇಲೆ ಬೇಜಾರು ಮಾಡಿಸ್ಬಿಡ್ತಾರೆ. ಈಗ ನೀವು ತಿಳ್ಕೊಳ್ಳೋದು, ಹೌದು ಪಾಸ್ಟ್ ಹಂಗಂದಿದ್ರ ನಾನು ಚರ್ಚ್ಗೆ ಹೋಗಲ್ಲ, ಪಾಸ್ಟ್ ಹಿಂಗಂದಿದ್ರ ನಾನು ಚರ್ಚ್ಗೆ ಹೋಗಲ್ಲ. ಆದ್ರೆ ಇದ್ರ ಹಿಂದೆ ಒಂದು ಸೈತಾನನ ವಂಚನೆ ಇದೆಯಾ ಅಲ್ಲವಾ ಅಂತ ನೀವು ಪರಿಶೋಧಿಸಬೇಕು ಪ್ರಿಯರೇ. ಹಲ್ಲೆಲೂಯಾ. ನಿಮ್ಮನ್ನು ಹೇಗಾದರೂ ದೇವರ ಕಡೆಯಿಂದ ದೂರ ಮಾಡೋದು, ದೇವರ ಸಭೆಯಿಂದ ದೂರ ಮಾಡೋದು, ದೇವರ ಸೇವಕರಿಂದ ದೂರ ಮಾಡೋದು. ಫಸ್ಟ್ ನಿಮ್ಮನ್ನು ಸೇವಕರಿಂದ ದೂರ ಮಾಡ್ತಾರೆ. ಸೇವಕರಿಗೂ ನಿಮಗೂ ಸ್ವಲ್ಪ ಬೇಸರ, ಆವಾಗ ಸ್ವಲ್ಪ ಬೇಸರ ಬರುವಾಗ ಆಮೇಲೆ ಸ್ವಲ್ಪ ಸಭೆಯಿಂದ ದೂರ. ಒಂದ್ ಸ್ವಲ್ಪ ದಿವಸ ಬರೋದು, ಸ್ವಲ್ಪ ದಿವಸ ಬರಲ್ಲ, ಒಂದ್ ದಿವಸ ಬರೋದು, ಒಂದ್ ದಿವಸ ಬರಲ್ಲ. ಹಂಗೆ ಫಸ್ಟ್ ಸೇವಕರಿಂದ ದೂರ ಆಯ್ತು, ಆಮೇಲೆ ಸಭೆಯಿಂದ ಸಭೆಯಿಂದ ಸ್ವಲ್ಪ ದೂರ, ಹಂಗಂಗೆ ಸ್ವಲ್ಪ ಹಾಗೆ ಆಮೇಲೆ ದೇವರಿಂದಲೇ ದೂರ ಆಗ್ಬಿಡ್ತದೆ. ಹಲ್ಲೆಲೂಯಾ. ಮನೆಯಲ್ಲಿ ಪ್ರಾರ್ಥನೆ ಮಾಡೋದು ಕಡಿಮೆ, ಬೈಬಲ್ ಓದೋದು ಕಡಿಮೆ, ಪ್ರಾರ್ಥನೆ ವಿಶ್ವಾಸ ಕಡಿಮೆ, ದೇವರಿಂದ ದೂರ ಆಗ್ಬಿಡ್ತದೆ. ಆವಾಗ ಸೈತಾನನಿಗೆ ಹಿಡ್ಕೊಳ್ಳಿಕ್ಕೆ ಈಸಿ ಆಗುತ್ತದೆ. ಹಲ್ಲೆಲೂಯಾ. ಪ್ರಿಯರೇ, ನಾನು ನಿಮ್ಮನ್ನು ಈಗ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸೈತಾನನ ಶೋಧನೆಗೆ ನೀವು ಒಳಪಟ್ಟು ವಂಚಿಸಲ್ಪಟ್ಟು ಹೋಗದೆ ನೋಡಿಕೊಳ್ಳಿರಿ. ನಮ್ಮ ಪ್ರಾರಂಭದ ವಿಷಯ ಯೇಸು ಸ್ವಾಮಿಯ ಪ್ರಾರ್ಥನೆ, ಕೆಡುಕನಿಂದ ತಪ್ಪಿಸಿ ಕಾಪಾಡಬೇಕೆಂಬುದನ್ನು. ಪ್ರಿಯರೇ, ಆ ಸೈತಾನನ ವಂಚನೆಗೆ ನಾವು ಒಳಪಡದೆ ನೋಡಿಕೊಳ್ಳಿರಿ. ಒಂದು ವಾಕ್ಯ ಕೂಡ ಓದಿ ನಾವು ಧ್ಯಾನ ಮಾಡಿ ಮುಗಿಸುವರಾಗಿರೋಣ. ಯೋಹಾನನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ನಾವು 15ನೇ ವಾಕ್ಯ ಓದಿದೆ ನೋಡಿ. ಸೈತಾನನ ತಂತ್ರಗಳಿಂದ ನಾವು ಬಿಡುಗಡೆ ಹೊಂದಿಕೊಳ್ಳಲಿಕ್ಕೆ ನಾವೇನು ಮಾಡಬೇಕು ಎಂಬುದನ್ನು ನೋಡಿಕೊಳ್ಳೋಣ. ಈಗ ಸೈತಾನನ ತಂತ್ರಗಳ ಬಗ್ಗೆ ಗೊತ್ತಾಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿ 17ನೆಯ ವಾಕ್ಯದಲ್ಲಿ ಸ್ವಾಮಿ ಇನ್ನೊಂದು ಪ್ರೇಯರ್ ಮಾಡ್ತಾ ಇದ್ದಾರೆ. ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆಪಡಿಸು, ನಿನ್ನ ವಾಕ್ಯವೇ ಸತ್ಯವು. ನೋಡಿ, ಕರ್ತನ ಇನ್ನೊಂದು ಪ್ರಾರ್ಥನೆ, ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆಪಡಿಸು, ನಿನ್ನ ವಾಕ್ಯವೇ ಸತ್ಯವು. ಹಾಗಾದ್ರೆ ಇದು ಒಂದೇ ಸೆಂಟೆನ್ಸ್ ಆಗಿ ಹೇಳಿದಂಗೆ ಇದೆ. ಇವರನ್ನು ವಾಕ್ಯದಲ್ಲಿ ಸೇರಿಸಿ ಪ್ರತಿಷ್ಠೆಪಡಿಸು. ಹಲ್ಲೆಲೂಯಾ. ಕೆಡುಕನಿಂದ ತಪ್ಪಿಸಿ ಮತ್ತೆ ನಾವು ಕಾಪಾಡಲ್ಪಡಲಿಕ್ಕಾಗಿ ನಮಗಿರುವ ಬಂದೋಬಸ್ತಾಗಿರುವುದು ಯಾವುದು? ದೇವರ ವಾಕ್ಯದಲ್ಲಿ ಪ್ರತಿಷ್ಠೆ ಮಾಡೋದೇ ನಮ್ಮ ಸೇಫ್ಟಿ. ಫಸ್ಟ್ ಪ್ರೇಯರ್ ಮಾಡಿದೇನೆಂದ್ರೆ, ತಂದೆಯೇ ಇವರನ್ನು ಕೆಡುಕನಿಂದ ತಪ್ಪಿಸಿ ಕಾಪಾಡು. ಈಗ ಕೆಡುಕನಿಂದ ತಪ್ಪಿಸಿ ಕಾಪಾಡಿಕೊಂಡು ಏನ್ ಮಾಡಬೇಕು? ಇವರು ಇರಬೇಕಲ್ಲ, ಅದು ಎಲ್ಲಿ ನೆಲೆಗೊಂಡಿರ್ಬೇಕು? ನಿನ್ನ ಸತ್ಯದಲ್ಲಿ ನೆಲೆಗೊಳ್ಳು. ಸತ್ಯ ಅಂದ್ರೆ ವಾಕ್ಯವೇ ಸತ್ಯ. ವಾಕ್ಯವೇ ಸತ್ಯ ಅಂತ ಹೇಳಿದ್ರೆ, ಅದಕ್ಕೆ ಇನ್ನೂ ನಾವು ಹೇಳಿದ್ರೆ, ಆ ವಾಕ್ಯ ಯಾರಾಗಿದ್ದರು? ವಾಕ್ಯ ದೇವರಾಗಿದ್ದರು. ಆ ದೇವರು ನಮಗೆ ಯಾರ ರೂಪದಲ್ಲಿ ಕಾಣಿಸಿದ್ರು? ನರಾವತಾರ ಎತ್ತಿ ಬಂದ ಯೇಸುವಿನ ರೂಪದಲ್ಲಿ. ಆದರೆ ದೇವರ ವಾಕ್ಯದಲ್ಲಿ ಪ್ರತಿಷ್ಠೆಯಾಗಿದ್ದರೆ ಮಾತ್ರನೇ ಕೆಡುಕನಿಂದ ನಾವು ಶಾಶ್ವತವಾಗಿ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ. ಇಲ್ಲಿ ನಾವು ದೇವರ ಸನ್ನಿಧಿ
ಕೃಪೆಯಲ್ಲಿ ಬಂದು ದೇವರು ನಮ್ಮನ್ನು ಕೆಡುಕಿನಿಂದ ತಪ್ಪಿಸಿ ನಮ್ಮನ್ನು ಫ್ರೀ ಬಿಡುವಾಗ ಮತ್ತೆ ಈ ಕಡುಕನ್ನು ಗರ್ಜಿಸುವ ಸಿಂಹೋಪಾದಿಯಲ್ಲಿ ಯಾರನ್ನು ನುಂಗಿಲಿಂದ ಹುಡುಕಿಡ್ತಾ ಇರುವಾಗ ನಾವು ವಾಕ್ಯದಲ್ಲಿ ನೆಲೆಗೊಂಡಿದ್ದರೆ, ಆ ವಾಕ್ಯದಲ್ಲಿ ಪ್ರತಿಷ್ಠೆಯಾಗಿದ್ದರೆ ಆ ಕಡುಕು ನಮ್ಮನ್ನು ಮುಟ್ಟಲಿಕ್ಕೆ ಆಗುವುದಿಲ್ಲ. ಆದ್ರೆ ವಾಕ್ಯದಲ್ಲಿ ನಾವು ನೆಲೆಗೊಳ್ಳದೆ ಹೋಗಿದರೆ ಕಡುಕು ಮತ್ತೆ ನಮ್ಮನ್ನು ವಂಚಿಸಿ ನಮ್ಮನ್ನು ನಾಶ ಮಾಡೋದು. ಕಳ್ಳನು ಬರುವುದು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ಕುಯ್ಯುವುದಕ್ಕೂ ಬರುವುದು, ನಮ್ಮನ್ನು ಮರಣ ಕೆಳಕೊಂಡು ಹೋಗ್ಲಿಕ್ಕೆ. ಅಂದ್ರೆ ಯೇಸು ಬಂದಿರುವುದು ಜೀವ ಕೊಡಲಿಕ್ಕೆ, ಸಮೃದ್ಧಿಯಾದ ಜೀವ ಕೊಡಲಿಕ್ಕೆ ಬಂದಿರುವುದು. ಪ್ರಿಯ ದೇವರ ಮಕ್ಕಳಿಗೆ, ಈ ವಾಕ್ಯದಲ್ಲಿ ನಾವು ನೋಡುವಾಗ ವಾಕ್ಯದಲ್ಲಿ ಇವನ್ನು ಪ್ರತಿಷ್ಠೆ ಮಾಡೋದು ಕೇಳ್ತಾರೆ. ನೀವು ವಾಕ್ಯ ಮನೆಯಲ್ಲಿ ಓದಬೇಕು. ನಿಮ್ಮ ಮನೆಗಳಲ್ಲಿ ನೀವು ವಾಕ್ಯ ಓದುವರಾಗಿರಬೇಕು. ಓದಲಿಕ್ಕೆ ಬರದವರು ಮತ್ತು ಆಡಿಯೋ ಬೈಬಲ್ ಅಲ್ಲಿದೆ, ಅದು ಆಡಿಯೋದಲ್ಲಿ ಕಿವಿಯಲ್ಲಿ ಕೇಳಿಸಿಕೊಳ್ಳುವರಾಗಿರಬೇಕು ಮತ್ತು ಬೋಧನೆ ಕೇಳಲಿಕ್ಕೆ ಬರಬೇಕು. ಹಲ್ಲೆಲೂಯಾ. ಬೋಧನೆ ಕೇಳಲಿಕ್ಕೆ ಬರಬೇಕು. ನೋಡಿ, ವಾಕ್ಯಗಳು ನಿಮಗೆ ಬೋಧಿಸುತ್ತಾ ಇರುವಾಗ, ನೀ ಬೋಧನೆ ಕೇಳಲಿಕ್ಕೆ ಬರುವಾಗ ನಿಮ್ಮ ಕುಂಡುತನಗಳು ದೇವರು ನೆಟ್ಟಗೆ ಮಾಡುತ್ತಾರೆ. ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ಪ್ರತಿಷ್ಠೆ ಮಾಡುವುದು ಕೇಳುತ್ತಾರೆ. ಯೇಸು ಸ್ವಾಮಿ ಇನ್ನೊಂದು ಪ್ರಾರ್ಥನೆ, ದೇವರೇ, ತಂದೆಯೇ, ಈ ಶಿಷ್ಯರುಗಳು ದೇವರ ವಾಕ್ಯದಲ್ಲಿ, ಸತ್ಯದಲ್ಲಿ ಇವರು ಪ್ರತಿಷ್ಠೆಯಾಗಿರಬೇಕು. ಇವರು ಆ ಕಡೆಗೆ ಈ ಕಡೆಗೆ ಚಂಚಲವಾಗಿ ಹೋಗಬಾರದು, ವಾಕ್ಯದಲ್ಲಿ ನೆಲೆಗೊಂಡಿರಬೇಕು ಎಂಬುದನ್ನು. ಹಲ್ಲೆಲೂಯಾ. ಬೇರೆ ದೇವರು ನಿಮಗೆ ಅದಕ್ಕೆ ಸಹಾಯ ಮಾಡಲಿ. ಆದುದರಿಂದ ನಾವೀಗ ಪ್ರಾರ್ಥನೆಗೆ ಹೋಗುತ್ತಾ ಇರುವಾಗ ಯೋಹಾನನ ಸುವಾರ್ತೆ 5ನೇ ಅಧ್ಯಾಯ 24ನೇ ವಾಕ್ಯ ಹೀಗೆ ಓದಿ ನಾವು ಪ್ರಾರ್ಥನೆಗೆ ಹೋಗ್ತಾ ಇದ್ದೇವೆ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳಿಸಿದಾತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಇಷ್ಟು ಸಮಯ ಹೇಳಿದೆಲ್ಲ ಈ ಭೂಮಿಯಲ್ಲಿ ಕಾಪಾಡದ ಬಗ್ಗೆ ಹೇಳಿದೆ. ಹಲ್ಲೆಲೂಯಾ. ಕೊರೋನಾ ವೈರಸ್ ನಮ್ಮನ್ನು ಹಾಳು ಮಾಡಲಿಕ್ಕೂ ನಾಶ ಮಾಡಲಿಕ್ಕೂ ಪ್ರಾಣ ತೆಗೆಯಲಿಕ್ಕೆ ಬರುವಾಗ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ರಕ್ಷಿಸಲಿಕ್ಕೂ ಜೀವ ಕೊಡಲಿಕ್ಕೂ ಸಮೃದ್ಧಿಯಾದ ಜೀವ ಕೊಡಲಿಕ್ಕೂ ಬಂದಿದ್ದಾರೆ. ಹಲ್ಲೆಲೂಯಾ. ಈ ಭೂಮಿಯಲ್ಲಿ ನಮಗೆ ಆಯುಸ್ಸು ತುಂಬಿ ನಾವು ದೀರ್ಘಾಯುಸ್ಸುಳ್ಳವರಾಗಿ, ಆರೋಗ್ಯವುಳ್ಳವರಾಗಿ, ಕ್ಷೇಮವುಳ್ಳವರಾಗಿ, ಸಮೃದ್ಧಿಯುಳ್ಳವರಾಗಿ, ಸಂತೋಷವುಳ್ಳವರಾಗಿ ಈ ಭೂಮಿಯಲ್ಲಿ ನಾವು ಇರ್ಲಿಕ್ಕಾಗಿ ಯೇಸು ಕ್ರಿಸ್ತನ ಭೂಮಿಗೆ ಬಂದಿದ್ದಾರೆ. ಹಲ್ಲೆಲೂಯಾ. ನಾವು ಎಲ್ಲಾ ವಿಷಯದಲ್ಲಿಯೂ ನಾವು ಸುಖವಾಗಿರ್ಲಿಕ್ಕಾಗಿ ಕರ್ತನು ನಮ್ಮನ್ನು ರಕ್ಷಿಸಲಿಕ್ಕೆ ಭೂಮಿಗೆ ಬಂದಿದ್ದಾರೆ. ಆದರೆ ಈ ಸುಖ ಜೀವನದ ಮಧ್ಯದಲ್ಲಿ ಕೆಲ ಹೋರಾಟಗಳು ಇರುತ್ತದೆ. ಅದಕ್ಕೆ ಏನು ಕಷ್ಟ ಬರಲಾದಿಲ್ಲ. ದೇವರು ಯಾರಿಗೂ ಕಷ್ಟ ಕೊಡಲ್ಲ, ಕೆಟ್ಟದಿಂದ ಯಾರನ್ನೂ ಪರೀಕ್ಷಿಸೋದಿಲ್ಲ. ಆದರೆ ನಾವು ವಿಶ್ವಾಸ ಜೀವನದಲ್ಲಿ ಇರುವಾಗ ಈ ಕೆಡುಕನು ನಮ್ಮನ್ನು ಸ್ವಲ್ಪ ಅಲಗಾಡಿಸಿ ನೋಡ್ತಾನೆ, ಏನೋ ಬಂದು ಬಿಡ್ತದ ಅಂತ. ಹಲ್ಲೆಲೂಯಾ. ಈಗ ಅಲಗಾಡಿದರೆ ಎಳ್ಕೊಂಡು ಹೋಗ್ಬಿಡೋಣ ಅಂತ ಬಂದು ಬಿಡುತ್ತಾನೆ ಸೈತಾನನು. ಆದರೆ ಪ್ರಿಯರೇ, ಆ ಸೈತಾನ್ ನಮ್ಮನ್ನು ಅಲಗಾಡಿಸಿ ಅದೇ ನಮ್ಮ ಜೀವನದ ಹೋರಾಟಗಳು, ಅದೇ ನಮ್ಮ ಜೀವನದ ಕೆಲ ಶೋಧನೆಗಳು, ಕೆಲ ಸಮಸ್ಯೆಗಳು. ಆ ಸಮಸ್ಯೆಗಳ ಮಧ್ಯದಲ್ಲಿಯೂ ನಾವು ವಾಕ್ಯದಲ್ಲಿ ಗಟ್ಟಿ ಹಿಡಿದುಕೊಳ್ಳಬೇಕು. ವಾಕ್ಯದಲ್ಲಿ ಪ್ರತಿಷ್ಠೆಯಾಗಿದ್ದರೆ ಸೈತಾನ್ ನಮ್ಮನ್ನು ಒಂದು ಕಡೆ ಎಳೆಯುವಾಗ ನಾವು ವಾಕ್ಯದಲ್ಲಿ ಹಾಕೊಂಡಿದ್ರೆ ಏನಾಗುತ್ತೆ? ವಾಕ್ಯದಲ್ಲಿ ನಾವು ನೆಲೆಗೊಂಡಿರ್ತೀವಿ. ಹಲ್ಲೆಲೂಯಾ. ಸೈತಾನ್ ನಮ್ಮನ್ನು ಎಳೆದು ನೋಡುವಾಗ, ವಾಕ್ಯ ನಮ್ಮಲ್ಲಿ ಇಲ್ಲದೆ ಹೋದುವಾಗ ಸೈತಾನ್ ಕಡೆನೇ ಹೋಗ್ಬಿಡ್ತೀವಿ. ಹಲ್ಲೆಲೂಯಾ. ಪ್ರಿಯರೇ, ಆದರೆ ಇಲ್ಲಿ ಈ ವಾಕ್ಯದಲ್ಲಿ ನಾವು ನೆಲೆಗೊಂಡಿರುವಾಗ ಈ ಭೂಮಿಯಲ್ಲಿ ಆರೋಗ್ಯ, ಸುಖ, ಕ್ಷೇಮ, ಸಂತೋಷವನ್ನು ಕೊಟ್ಟು ಮತ್ತೆ ನೋಡಿ ನಿತ್ಯ ಜೀವ ಕೊಡ್ತಾರೆ. ಮತ್ತೆ ಈ ಯೋಹಾನ 5:24 ಹೇಳಿದ್ರೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದ ಆತನನ್ನು ನಂಬುವನು ನಿತ್ಯ ಜೀವವನ್ನು ಹೊಂದಿದ್ದಾನೆ, ಅವನ ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ಈ ವಾಕ್ಯದಲ್ಲಿ ನೆಲೆಗೊಂಡಿದ್ರೆ ಈ ಭೂಮಿಯಲ್ಲಿ ನಾವು ಸುಖವಾಗಿರ್ತೀವಿ, ಭೂಮಿಯಲ್ಲಿ ನಾವು ಕ್ಷೇಮವಾಗಿರ್ತೀವಿ ಅಂತ ಮಾತ್ರವಲ್ಲದೆ ಅವರು ನಿತ್ಯ ಜೀವಕ್ಕೆ ಸೇರಿಕೊಳ್ಳುತ್ತಾರೆ. ನಮ್ಮ ಮರಣದ ಅನಂತರ ಈ ಭೂಮಿಯಲ್ಲಿರುವ ನಮ್ಮ ಜೀವನ ಮುಗಿದು ನಮ್ಮ ಆತ್ಮ ನಿತ್ಯ ಜೀವಕ್ಕೆ ಸೇರ್ತಾರೆ. ಅಲ್ಲಿ ಹೇಳ್ತಾ ಇದ್ದಾರೆ, ಆ ನಿತ್ಯ ಜೀವನದಲ್ಲಿ ಏನ್ ಮಾಡ್ತಾರೆ ಗೊತ್ತಾ? ತೀರ್ಪಿಗೆ ಗುರಿಯಾಗುವುದಿಲ್ಲ. ಮನುಷ್ಯನು ಮಾಡಿದ ಪ್ರತಿಯೊಂದು ಒಳ್ಳೆದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದಿಕೊಳ್ಳಕ್ಕಾಗಿ
ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ನಿಲ್ಲಬೇಕಾಗಿರುತ್ತದೆ. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ, ವಾಕ್ಯದಲ್ಲಿ ನೆಲೆಗೊಂಡು ವಾಕ್ಯವನ್ನು ಕೇಳಿ ಯೇಸು ಕ್ರಿಸ್ತ ವಾಕ್ಯವಾಗಿರುವ ಕ್ರಿಸ್ತ ಯೇಸುವಿನಲ್ಲಿ ನಂಬಿ ಆ ವಾಕ್ಯದಲ್ಲಿ ನೆಲೆಗೊಳ್ಳುವವರು ಅವರು ನ್ಯಾಯ ತೀರ್ಪಿಗೆ ಗುರಿ ಆಗುವುದಿಲ್ಲ. ನಾನು ಮತ್ತು ನೀವು ವಾಕ್ಯ ಪ್ರಕಾರ ಜೀವಿಸುವ ಹಾಗೆ, ದೇವರ ವಾಕ್ಯ ಪ್ರಕಾರ ಬದುಕುವ ಹಾಗೆ ನಮ್ಮನ್ನು ನೋಡಿಕೊಂಡು ಕರ್ತನಾದ ಯೇಸು ಕ್ರಿಸ್ತನು ಏನ್ ಹೇಳಿದ್ದಾರೆ ಗೊತ್ತಾ? ನನ್ನ ತಂದೆಯಿಂದ ಆಶೀರ್ವದಿಸಲ್ಪಟ್ಟವರೇ ಬನ್ನಿರಿ, ಲೋಕಾದಿಯಿಂದ ನಿಮಗಾಗಿ ಸಿದ್ಧ ಮಾಡಿರುವ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ. ಈ ಪ್ರಯಾಸಕ್ಕೆ, ಈ ಕಷ್ಟಕ್ಕೆ, ಈ ಸಂಕಟಗಳಕ್ಕೆಲ್ಲ ಅವತ್ತು ನನ್ನ ತಂದೆಯಿಂದ ಆಶೀರ್ವದಿಸಲ್ಪಟ್ಟವರೇ ಎಂದು ಹೇಳ್ತಾರೆ. ಅವತ್ತು ನೀವು ಹೋರಾಟಗಳ ಮಧ್ಯದಲ್ಲಿ ನೀವು ಬಲವಾಗಿ ನಿಂತಿದ್ದೀರಲ್ಲ, ಸಮಸ್ಯೆಗಳ ಮಧ್ಯದಲ್ಲಿ ನೀವು ಬಲವಾಗಿ ನಿಂತಿದ್ದೀರಲ್ಲ, ಅದರಿಂದ ನನ್ನ ತಂದೆಯಿಂದ ಆಶೀರ್ವದಿಸಲ್ಪಟ್ಟವರೇ ಬನ್ನಿರಿ, ಲೋಕಾದಿಯಿಂದ ನಿಮಗಾಗಿ ಸಿದ್ಧವಾಗಿರುವ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ಮಾಡಿಕೊಳ್ಳಿರಿ, ಆ ಸ್ವರ್ಗ ರಾಜ್ಯಕ್ಕೆ ಸೇರಿ. ಅದೇ ಇಲ್ಲಿ ಹೇಳ್ತಾ ಇರೋದು, ಈ ವಾಕ್ಯವನ್ನು ಕೇಳಿ ಈ ವಾಕ್ಯದಲ್ಲಿ ನೆಲೆಗೊಂಡು ವಾಕ್ಯವಾಗಿರುವ ಕ್ರಿಸ್ತನನ್ನು ನಂಬಿಕೆ ಇಟ್ಟು ವಾಕ್ಯ ಪ್ರಕಾರ ನೀವು ಬದುಕಿದರೆ ನೀವೇನಾಗ್ತೀರಾ? ಈ ಭೂಮಿಯಲ್ಲೂ ನೀವು ಆ ಸೈತಾನನ ಮೇಲೆ ಅಧಿಕಾರವನ್ನು, ಸೈತಾನನನ್ನು ತುಳಿಯುವರಾಗಿದ್ದುಕೊಂಡು ನೀವು ನಿತ್ಯ ಜೀವವನ್ನು ಹೊಂದಿಕೊಳ್ಳುತ್ತಾರೆ. ಆ ನಿತ್ಯ ಜೀವ ಕಡೆಗೆ ಹೋಗುವಾಗ ನೀವು ನ್ಯಾಯ ತೀರ್ಪಕ್ಕೆ ಗುರಿಯಾಗುವುದಿಲ್ಲ. ನಿಮ್ಮನ್ನು ಅಲ್ಲಿ ಕೋರ್ಟ್ನಲ್ಲಿ ನಿಲ್ಲಿಸೋ ತರ ಅಲ್ಲಿ ವಿಚಾರಣೆ ಮಾಡಲ್ಲ. ನನ್ನನ್ನು ನಿಮ್ಮನ್ನು ಏನ್ ಮಾಡ್ತಾರೆ, ಅವರು ತಂದೆಯಿಂದ ಆಶೀರ್ವಾದ ಗಸ್ಟ್ ಬರುವ ತರ ನಮ್ಮನ್ನು ನಾವು ಆ ದೇವರ ಸನ್ನಿಧಿಯಲ್ಲಿ ಮಾಡುವಾಗ ಏನಾಗುತ್ತೆ, ಗಸ್ಟುಗಳನ್ನು ಸ್ವೀಕರಿಸುತ್ತಾರೆ. ತಂದೆಯಿಂದ ಆಶೀರ್ವದಿಸಲ್ಪಟ್ಟವರೇ ಬನ್ನಿರಿ ನಡ್ಕೊಂಡು ನಮ್ಮನ್ನು ಆಶೀರ್ವದಿಸಲ್ಪಟ್ಟು ಸ್ವಾಗತ ಮಾಡಿ ಸ್ವರ್ಗ ರಾಜ್ಯಕ್ಕೆ ಸೇರಿಸ್ತಾರೆ. ಈ ಭೂಮಿಯಲ್ಲೂ ಕ್ಷೇಮವಾಗಿ ಕಾಪಾಡ್ತೀರಿ, ಈ ಭೂಮಿ ಬಿಟ್ಟಿದ್ದು ನಮ್ಮನ್ನು ನಿತ್ಯ ರಾಜ್ಯದಲ್ಲಿ ಸೇರಿಸಿಕೊಳ್ತಾರೆ. ಕಣ್ಣುಗಳು ಮುಚ್ಚಿಕೊಳ್ಳೋಣ, ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡೋಣ. ನಾವಿವತ್ತು ಕೇಳಿದ ವಾಕ್ಯ, ತಂದೆಯೇ ಇವರನ್ನು ಕೆಡುಕನ ಕೈಯಿಂದ ತಪ್ಪಿಸಿ ಕಾಪಾಡಿ. ಇವರಿಗಾಗಿ ಮಾತ್ರವಲ್ಲ, ಇವರ ಮೂಲಕ ನಂಬಿಕೆ ನನ್ನನ್ನು ನಂಬಲಿಕ್ಕಿರುವವರಿಗೋಸ್ಕರವಾಗಿಯೂ ಪ್ರಾರ್ಥಿಸುತ್ತೇನೆ. ಆ ಅಪೊಸ್ತಲರ ಮೂಲಕ ಕ್ರಿಸ್ತನನ್ನು ಸ್ವೀಕರಿಸಿಕೊಂಡು ಈಗಿನ ಕ್ರಿಸ್ತನ ಶಿಷ್ಯರುಗಳಾಗಿರುವ ನಮಗಾಗಿಯೂ ಕರ್ತನಾದ ಯೇಸುವಿನ ಪ್ರಾರ್ಥನೆ, ಕೆಡುಕನ ಕೈಯಿಂದ ತಪ್ಪಿಸು. ಕೊರೋನಾ ವೈರಸ್ ಮೂಲಕವಾಗಿ ಬರುವಂತ ಮರಣದಿಂದ ತಪ್ಪಿಸು ದೇವರೇ, ಮರಣದ ಭಯದಿಂದ ತಪ್ಪಿಸು ದೇವರೇ. ಸೈತಾನನೆಂಬ ಕೆಡುಕನು ಹಾಳು ಮಾಡುವುದಕ್ಕೂ ಕುಯ್ಯುವುದಕ್ಕೂ ನಾಶ ಮಾಡಲಿಕ್ಕೆ ಬರುವಾಗ ಯೇಸು ಬಂದಿರುವುದು ಜೀವ ಕೊಡಲಿಕ್ಕಾಗಿ, ಅದು ಸಮೃದ್ಧಿಯಾದ ಜೀವ ಕೊಡಲಿಕ್ಕೆ ಬಂದಿರುವುದು. ಮರಣಾಧಿಕಾರಿಯಾಗಿರುವ ಸೈತಾನನನ್ನು ಅಡಗಿಸಿ ಯೇಸು ಸೈತಾನನ ಮೇಲೆ, ಮರಣದ ಮೇಲೆ ಜಯವನ್ನು ಧರಿಸಿಕೊಂಡಿದ್ದಾನೆ. ಆ ಕ್ರಿಸ್ತನನ್ನು ನಂಬಿ ಆ ಕ್ರಿಸ್ತನ ಬೋಧನೆ ಕೇಳಲಿಕ್ಕೆ ನೀವು ಸಭಾ ಮಂದಿರಗಳಲ್ಲಿ ಬರುವಾಗ ನಿಮ್ಮ ಕುಂಡಿತನ ಬಗ್ಗೆ ನೆಪ ಹೇಳಿಕೊಂಡಿರದೆ, ನಿಮ್ಮ ಏನೋ ಕಾರಣ ಹೇಳಿಕೊಂಡು ದೇವಾಲಯಕ್ಕೆ ಬರದೆ ಇರುವಾಗ ಈ ಕುಂಡುತನದಲ್ಲೇ ಇದ್ದು ಬಿಡುವುದು. ಆದರೆ ಯೇಸು ಬಂದಿರುವುದು ನಿನ್ನ ಕುಂಡುತನ ನೀಗಿರಿಸಲಿಕ್ಕೆ, ಯೇಸು ಬಂದಿರುವುದು ನಿನ್ನ ಬೊಗ್ಗಿ ಹೋಗಿದ ನಿನ್ನನ್ನು ನೆಟ್ಟಗೆ ಮಾಡಲಿಕ್ಕೆ, ಯೇಸು ಬಂದಿರುವುದು ನಿನ್ನ ಆರ್ಥಿಕ ವಿಷಯದಲ್ಲಿ ನಿನ್ನನ್ನು ನೆಟ್ಟಗೆ ಮಾಡಬೇಕೆಂದು ಉದ್ದೇಶಕ್ಕೆ, ಯೇಸು ಬಂದಿರುವುದು ನಿನ್ನ ಸುಸ್ತು ನೆಟ್ಟಗೆ ಮಾಡಬೇಕೆಂದು ಉದ್ದೇಶಕ್ಕೆ, ಯೇಸು ಬಂದಿರುವುದು ನೀನು ಮಾನಸಿಕವಾಗಿ ಬಗ್ಗಿ ಹೋಗಿರೋ ನಿನ್ನನ್ನು ನೆಟ್ಟಗೆ ಮಾಡಲಿಕ್ಕೆ. ನೀ ಸಭಾ ಮಂದಿರದಲ್ಲಿ ಕಾಣಿಸಿಕೊಂಡಿದ್ರೆ ನಿನ್ನನ್ನು ನೋಡಿ ಕೈ ಚಾಚಿ ನೆಟ್ಟಗೆ ಮಾಡುವ ಯೇಸು ಇದ್ದಾರೆ. ನಿನ್ನಪ್ಪ ಹೇಳಿಕೊಂಡು ತಪ್ಪಿಸಿಕೊಂಡು ಹೋಗುವಷ್ಟಕ್ಕೂ ನೀ ಮತ್ತೆ ಬಗ್ಗಿದವರಾಗಿ ಇರುವಂತ ಪರಿಸ್ಥಿತಿ, ನೀ ಬಗ್ಗಿದ ಸ್ಥಿತಿಯಿಂದ ನೆಟ್ಟಗಾಗಲಿಕ್ಕಾಗಿ ಸಭಾ ಮಂದಿರಕ್ಕೆ ಹೇಳಿದ. ನಿನ್ನ ನೆಪ ಹೇಳಿಕೊಂಡು ನೀ ಮನೆಯಲ್ಲಿ ಕೂತುಕೊಳ್ಳದೆ ನೀ ಸಭಾ ಮಂದಿರಕ್ಕೆ ಓಡಿ ಬರುವಾಗ, ನೀ ಸಭಾ ಮಂದಿರದಲ್ಲಿ ದೇವರ ಬೋಧನೆ ಕೇಳಲಿಕ್ಕೆ
ನಿನ್ನ ಬಗ್ಗಿನ ಸ್ಥಿತಿಯನ್ನು ಕರ್ತನು ಬದಲಾಯಿಸ್ತಾರೆ. ಆದರೆ ಸೈತಾನ್ ನಿನ್ನನ್ನು ವಂಚಿಸಿ ನಷ್ಟಪಡಿಸದೆ ನೀವು ಹುಡುಕೋ. ಸೈತಾನ್ ನಿನಗೆ ನೆಪ ಹೇಳಿ ಬಿಡುವುದು. ಸೈತಾನ್ನೇ ನಿಮ್ಮನ್ನು ದೇವರ ಆಲಯದಿಂದ ದೂರ ಮಾಡುವುದು. ಸೈತಾನ್ನೇ ನಿಮ್ಮನ್ನು ಸೇವಕರಿಂದ ದೂರ ಮಾಡುವುದು. ಸೈತಾನ್ನ ವಂಚನೆಗೆ ನಿಲುಪಡದೆ ನೋಡಿಕೋ. 2 ಕೊರಿಂಥ್ಯ 2:11 ಬರೆದಿದ್ದನ್ನು ನೀವು ನೆನಪಿನಲ್ಲಿಟ್ಟುಕೋ. ಸೈತಾನ್ ನಿಮ್ಮನ್ನು ವಂಚಿಸಬಾರದು, ನೋಡಿಕೊಳ್ಳಿರಿ. ಕರ್ತನೇ, ನಿಮ್ಮ ಪಾದಕ್ಕೆ ನಾನು ಬರುತ್ತೇನೆ ಸ್ವಾಮಿ. ನಿನ್ನ ವಾಕ್ಯದಲ್ಲಿ ನೆಲೆಗೊಂಡಿರು, ಪ್ರತಿಷ್ಠಪಡಿಸು. ವಾಕ್ಯವನ್ನು ಕೇಳಿ ವಾಕ್ಯದಲ್ಲಿ ನೆಲೆಗೊಂಡಿರುವವನು ಅವನು ನಿತ್ಯ ಜೀವವನ್ನು ಹೊಂದುವನಾಗಿರುತ್ತಾನೆ. ಅವನಿಗೆ ನ್ಯಾಯ ತೀರ್ಪಕ್ಕೆ ಒಳಗಾಗುವುದಿಲ್ಲ. ಅವನು ಸ್ವರ್ಗ ರಾಜ್ಯಕ್ಕೆ ಸೇರುವವರಾಗಿರುತ್ತಾನೆ. ಕರ್ತನೇ, ಈ ಸಮಯದಲ್ಲಿ ನಿನ್ನ ಪಾದ ಸನ್ನತಿಯಲ್ಲಿ ನಮ್ಮನ್ನು ತಗ್ಗಿಸಿಕೊಳ್ಳುತ್ತೇವೆ. ನಿಮ್ಮ ಪಾದ ಸನ್ನಿಧಿಯಲ್ಲಿ ತಗ್ಗಿಸಿಕೊಳ್ಳುತ್ತೇನೆ. ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳಿ, ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳಿರಿ. ನಿಮ್ಮ ಜೀವನದಲ್ಲಿ ಸೈತಾನ್ ನಿಮ್ಮನ್ನು ನಾಶ ಮಾಡಲಿಕ್ಕಾಗಿ, ನಿಮ್ಮನ್ನು ಹಾಳು ಮಾಡಲಿಕ್ಕಾಗಿ, ನಿಮ್ಮನ್ನು ವಂಚಿಸಿ ನಿಮ್ಮನ್ನು ನಷ್ಟಪಡಿಸಲಿಕ್ಕಾಗಿ ಸೈತಾನು ನಿಮ್ಮಲ್ಲಿ ಕ್ರಿಯೆ ಮಾಡಲಿಕ್ಕೆ ಬರುವಾಗ ನೀವೀಗ ಕರ್ತನನ್ನು ಹಿಡಿದುಕೊಳ್ಳಿರಿ. ದೇವರ ವಾಕ್ಯವನ್ನು ಹಿಡಿದುಕೊಳ್ಳಿರಿ. ದೇವರ ಆ ಸಂದೇಶವನ್ನು ಹಿಡಿದುಕೊಳ್ಳಿರಿ. ದೇವರ ವಾಕ್ಯದಲ್ಲಿ ನೀವು ಪ್ರತಿಷ್ಠೆ ಮಾಡಿಸಿಕೊಳ್ಳಿರಿ. ದೇವ ಸೇವಕರ ಬೋಧನೆಯಲ್ಲಿ ನೀವು ಮನಸ್ಸು ಮಾಡಿಕೊಳ್ಳಿರಿ. ಪ್ರಾರ್ಥಿಸೋಣ, ಪ್ರಾರ್ಥಿಸೋಣ. ಕರ್ತನ ದೇವರೇ, ನಿಮಗೆ ಸ್ತೋತ್ರ 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 ದೇವರೇ. ನೀವು ಕೊಟ್ಟ ವಾಗ್ದಾನಕ್ಕಾಗಿ ಸ್ತೋತ್ರ ದೇವರೇ. ನೀವು ಕೊಟ್ಟ ವಾಕ್ಯಕ್ಕಾಗಿ ಸ್ತೋತ್ರ ದೇವರೇ. ಅಪ್ಪ ದೇವರೇ, ನಿಮ್ಮನ್ನು ನಂಬುವರನ್ನು ಎಂದಿಗೂ ಆಶಾಘಾತ ಪಡುವುದಕ್ಕೆ ಬಿಡುವ ದೇವರಲ್ಲ. ನಿಮಗೆ ಸ್ತೋತ್ರ ಅಪ್ಪ. ಹಾಲೆಲೂಯಾ. ಕರ್ತನೇ ದೇವರೇ, ನೀವು ಹೇಳಿದಿರಲ್ಲ, ನಿಮ್ಮನ್ನು ಇವರನ್ನು ಕೆಡುಕನ ಕೈಗಳಿಂದ ಬಿಡಿಸಿರಿ ಎಂಬುದಾಗಿ. ಹೌದು ಕರ್ತನೇ, ಈ ಕಾಲಗಳಲ್ಲಿ ಬರುವ ಅಂಧಕಾರ ಶಕ್ತಿಯ ಎಲ್ಲ ರೋಗ ಬಾಧೆಗಳಿಂದಲೂ ಕೂಡ ಬಿಡಿಸಲಿಕ್ಕಾಗಿ ನಮಗೋಸ್ಕರ ಪ್ರಾರ್ಥನೆ ಮಾಡಿ ನಮ್ಮನ್ನು ಅಷ್ಟೊಂದು ಪ್ರೀತಿಸುವ ಕರ್ತನೆ. ನಿಮ್ಮನ್ನು ನಾವು ಕೂಡ ಪ್ರೀತಿಸುತ್ತೇನೆ. ನಿಮಗೆ ಸ್ತೋತ್ರ ಕರ್ತನೆ. ಹೌದಪ್ಪ, ನಿಮ್ಮನ್ನು ನಂಬಿ ನಿಮ್ಮ ಆಲಯದಲ್ಲಿ ಬಂದ ತಾಯಿಯನ್ನು ನೋಡಿಕೊಂಡು ತನ್ನ ಬೊಗ್ಗಿರುವ ಶರೀರವನ್ನು ನೋಡಿಕೊಂಡು ನೆಟ್ಟದಾಗಲಿ ಎಂದು ಹೇಳಿ ಆ ತಾಯಿಯನ್ನು ಸೌಖ್ಯ ಕೊಟ್ಟ ದೇವರೇ, ಒಬ್ಬೊಬ್ಬರನ್ನು ಕೂಡ ದೇವರೇ ಪ್ರೀತಿಯಿಂದ ನೋಡುವ ನಿಮ್ಮ ಕರುಣೆಯುಳ್ಳ ಕಣ್ಣುಗಳಿಗಾಗಿ ನಿಮಗೆ ಸ್ತೋತ್ರ 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 ದೇವರೇ. ಅಪ್ಪ, ನಿಮಗೆ ವಂದನೆ ಸಲ್ಲಿಸುತ್ತೇನೆ. ನನಗೆ ಇಷ್ಟು ಕಷ್ಟ ಇದೆ ಅಂತ ಹೇಳಿ ಅದರಲ್ಲಿ ಬೇಸರ ಮಾಡಿಕೊಂಡಿರದಂತೆ ಪ್ರಾರ್ಥನಾಲಯಕ್ಕೆ ಹೋಗಿ ದೇವರ ಆಲಯದಲ್ಲಿ ಹೋಗಿ ಪ್ರಾರ್ಥನೆ ಮಾಡೋ ತಾಯಿಯನ್ನು ನೋಡಿ ಸೌಖ್ಯ ನೋಡಿ ತಾಯಿ ಹೋಗಿಲ್ಲದ್ರು ಕೂಡ ಅಯ್ಯೋ ನನ್ನ ದೇವರನ್ನ ಆರಾಧನೆ ಮಾಡಬೇಕೆಂದು ಹೋಗುವಾಗ ತಾಯಿಯ ಕಷ್ಟವನ್ನು ನೋಡಿದ ನೀವು ಅವರ ಕಷ್ಟ ನೀವು ನೋಡಿ ಸೌಖ್ಯ ಕೊಟ್ಟಿದ ದೇವರೇ, ಕೋಟಿ ಸ್ತೋತ್ರ. ವಾಕ್ಯವನ್ನು ಕೇಳುವ ಮಕ್ಕಳೊಳಗಡೆ ಅವರಲ್ಲಿ ಏನು ಕೊರತೆ ಇದೆಯೋ ಆಸಕ್ತಿಯಿಂದ ಕೇಳುತ್ತಾ ಇರುವಾಗಲೇ ಅವರ ರೋಗಗಳು ಸೌಖ್ಯವಾಗಲಿ, ಅವರಲ್ಲಿರುವ ಕಷ್ಟಗಳು ನೀಗಿ ಹೋಗಲಿ. ದೇವರ ಎಂತ ಕೊರೋನಾ ವೈರಸ್ ಇರುವವರಾದರೂ ಕೂಡ ಯೇಸು ನಾಮದಲ್ಲಿ ಸೌಖ್ಯವಾಗಲಿ. ಈ ಸಮಯದಲ್ಲಿ ವಾಕ್ಯ ಕೇಳಿ ಪ್ರಾರ್ಥಿಸಿದ ಪ್ರತಿಯೊಬ್ಬ ಮಕ್ಕಳ ಮೇಲೆ ಅವರ ಕೊರತೆಗಳು ನೀಗಲಿ. ಯೇಸು ನಾಮದಲ್ಲಿ ಒಂದು ಅನುಕೂಲ ಉಂಟಾಗಲಿ. ದೇವರೇ, ಬಗ್ಗಿ ಹೋಗಿದ ತಾಯಿಯನ್ನು ಸೌಖ್ಯಪಡಿಸಿದ ಶಕ್ತಿ ಈಗ ವಾಕ್ಯಗಳ ಪ್ರತಿಯೊಬ್ಬ ಮಕ್ಕಳ ಮೇಲೆ ತುಂಬಲ್ಪಡಲಿ. ಈಗ ಅನುಕೂಲವಾದ ಬಿಡುಗಡೆಗಳು ಉಂಟಾಗಲಿ. ಪ್ರಾರ್ಥನೆ ಮಾಡೋ ಮಕ್ಕಳು ಈಗಲೇ ಸೌಖ್ಯ ಉಂಟಾಗಲಿ. ಕೇಳಿಸಿಕೊಳ್ಳುವ ಮಕ್ಕಳಲ್ಲಿ ಅಕ್ಕಿ ಆತ್ಮನ್ನು ಚಲಿಸಲಿ. ರೋಗಗಳಿಗೆ ಸೌಖ್ಯವಾಗಿದ್ದವರು ಅನುಭವಿಸಲಿ. ಕಥೆಯ ತಾಯಿ ಆಮೇಲೆ ನೆಟ್ಟಗೆ ನಡೆದಂತೆ ಬರೆಯಲ್ಪಟ್ಟಿದೆಯಲ್ಲ, ಆಗಲೇ ನೆಟ್ಟಗಾಯಿತು ಬರೆಯಲ್ಪಟ್ಟಿದೆಯಲ್ಲ. ಈಗಲೇ ಪ್ರಾರ್ಥನೆ ಕೇಳಿದ ತಕ್ಷಣವೇ ಕಥೆ ನಿಮ್ಮ ಶಕ್ತವಾದ ವಸ್ತದಿಂದ ಆ ಮಕ್ಕಳು ಬಿಡುಗಡೆ ಹೊಂದಿಕೊಂಡು ಸಾಕ್ಷಿಯನ್ನು ಅನುಕೂಲ ಮಾಡುವುದಾಗ್ತದೆ. ದೇವರೇ, ನೀವು ಉನ್ನತನಾಗಿದ ಸ್ತೋತ್ರ. ದೇವರೇ, ಸೈತಾನನು ವಂಚಿಸಿ ಯಾರನ್ನು ಕೂಡ ನಷ್ಟಪಡಿಸಿದ ಹಾಗೆ ದೇವರೇ ನೀವು ಕಾಪಾಡಬೇಕಾಗಿ ನಾವು ಎಲ್ಲರಿಗೋಸ್ಕರ ಪ್ರಾರ್ಥಿಸುತ್ತೇನೆ. ಯಾರಾದರೂ ಕೂಡ ದಿನಗಳಲ್ಲಿ ಇದನ್ನೇ ಸಮಯದಲ್ಲಿ ದೇವರ ಪ್ರಾರ್ಥನೆಯಿಂದ ವಾಕ್ಯಗಳಿಂದ ಎಲ್ಲ ಹಿಂಜಾರಿ ಹೋಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ದೇವರೇ, ನೀವು ಹುಡುಕಿ ಹೋಗುವ ದೇವರು. ಅಪ್ಪ, ನೀವು ಹುಡುಕಿ ಹೋಗಿ ಅವರು ರಕ್ಷಿಸುವ ಕರ್ತನಾಗಿದ್ದೀರಾ. ಆ ಮಕ್ಕಳನ್ನು ಕೂಡ ಸಂತೈಸುವುದೇವರೇ, ಕನಸುಗಳಲ್ಲಿ ಮಾತಾಡುತ್ತದೆ, ದರ್ಶನವನ್ನು ಕೊಡುತ್ತೇವೆ. ಯಾರನ್ನು ಕೂಡ ಕೈ ಬಿಡದ ನಿಮ್ಮ ಹಸ್ತ
ಅವರನ್ನು ಕೂಡ ಕೈ ಹಿಡಿದು ನಡೆಸಿಕೊಳ್ಳಬೇಕಾಗಿ ಪ್ರಾರ್ಥಿಸುತ್ತೇನೆ. ದೇವರೇ, ಎಲ್ಲರನ್ನೂ ಆಶೀರ್ವದಿಸು. ನಿನ್ನ ವಾಕ್ಯಗಳನ್ನು ಕೇಳಿದ ಮಕ್ಕಳು ಎರಡಷ್ಟು ಫಲ ಹೊಂದಲಿ. ಕೆಡುಕನ ಕೈಗಳಿಂದ ಬಿಡಿಸಲಿಕ್ಕಾಗಿ ನನ್ನ ಕರ್ತನವರ ಚದಿಯಲಿಂದ ಕೈಗಳಿಂದ ಪ್ರತಿಯೊಂದು ದೇವರ ಮಕ್ಕಳುಗಳು ತುಂಬಲ್ಪಡಲಿ. ಯಾವ ಕೇಡು ನನಗೆ ಸಂಭವಿಸದು, ಯಾವ ಉಪದ್ರವದ ಗೂಢಾದ ಹತ್ತಿರಕ್ಕೆ ಬರುವುದ ವಾಕ್ಯ ಬಲ ಹೊಂದಲಿ, ಶಕ್ತಿಗೊಂಬಲಿ. ಕೇಳಿ ನಮ್ಮನ್ನು ಎದುರುಗಳಿಗೆ ಸುಡಲ್ಪಡಲಿ. ಅಭಿಷೇಕದ ಮುಖಿಯಿಂದ ರೋಗಗಳು ಬಿಟ್ಟು ಹೋಗಿ ಬಲ ಹೊಂದಲಿ. ಆರೋಗ್ಯವುಳ್ಳ ಮಕ್ಕಳಾಗಿ ನನ್ನ ಕರ್ತನನ್ನು ಕೊಂಡಾಡುವರಾಗಿ ಈ ಕೆಡುಕನ ಕೈಗಳಿಂದ ಬಿಡಿಸಿ ಅನೇಕರ ಮುಂದೆ ದೇವರಿಗೆ ಅನೇಕ ವಿಧವಾದ ಇಕ್ಕಟ್ಟುಗಳಿರುವವರಿಗೆ ಈಗ ಪರಿಹಾರವಾಗಲಿ. ಸಾಲ ಸಮಸ್ಯೆಗಳಾಗಿ, ದುಡ್ಡಿನ ಸಮಸ್ಯೆಗಳಾಗಿ ಈ ದಿನಗಳಲ್ಲಿ ಮಕ್ಕಳು ಯಾವ ವಿಷಯದಲ್ಲಿ ನರಳುತ್ತಾ ಇದ್ದಾರೋ ಪರಿಹಾರವಾಗಲಿ. ಯೇಸು ನಾಮದ ವಿಷಯಕ್ಕೆ ಅದ್ಭುತವಾದ ಬಿಡುಗಡೆ ಉಂಟಾಗಿ ಪ್ರಾರ್ಥಿಸುತ್ತೇನೆ. ದೇವರೇ, ನಿಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಹೃದಯಪೂರ್ವವಾಗಿ ಕೇಳಿದ ಪ್ರಾರ್ಥನೆಯನ್ನು ನೀವು ಪರಲೋಕದಲ್ಲಿ ಕೇಳಿ ಈಗಲೇ ಎಲ್ಲರೂ ಕೂಡ ಬಿಡುಗಡೆಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ದೇವರೇ, ನಮ್ಮನ್ನು ಕೂಡ ನಿಮ್ಮ ಸನ್ನಿಧಿಯಲ್ಲಿ ತಗ್ಗಿಸುತ್ತೇನೆ. ನಿಮ್ಮ ವಾಕ್ಯವನ್ನು ಕೇಳಿ ಅದನ್ನು ಅನುಸರಿಸಿ ಅದನ್ನು ಓದುವರಾಗಿ, ಅದನ್ನು ಕಲಿಯುವರಾಗಿ, ಪ್ರಾರ್ಥನೆ ಮಾಡುವವರಾಗಿ, ನಿಮ್ಮ ಜೊತೆ ನಡೆಯುವರಾಗಿ ನಮ್ಮನ್ನು ಕೂಡ ಮಾರ್ಪಡಿಸು. ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸಲು ನಮಗೆಲ್ಲರಿಗೂ ಸಹಾಯ ಮಾಡು. ನೀವು ಕೊಟ್ಟ ವಾಗ್ದಾನವನ್ನು ಹಿಡಿದು ನಿಮಗೆ ವಂದನೆ ಸಲ್ಲಿಸಿ, ಸ್ತೋತ್ರ ಸಲ್ಲಿಸಿ, ಎಲ್ಲ ಸ್ತುತಿ ಘನ ಮಹಿಮೆಗಳು ಕೂಡ ನಿಮಗೆ ಸಲ್ಲಿಸುತ್ತೇನೆ. ಶ್ರೀತನೇ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೋಗಿದ್ದೇವೆ ಪರಲೋಕ ತಂದೆಯೇ. ಕಾಣಿಕೆಗಳನ್ನು ತೆಗೆದು ದೇವರ ಸನ್ನದಿಯಲ್ಲಿ ಅರ್ಪಿಸುವರಾಗಿರೋಣ. ಕಾಣಿಕೆಗಾಗಿ ಪ್ರಾರ್ಥನೆ ಮಾಡಿ ಕಾಣಿಕೆ ಅರ್ಪಿಸಿ ದೇವರ ಸನ್ನದಿಯಲ್ಲಿ ಕೊನೆಯ ಆಶೀರ್ವಾದ ಮಾಡಿಕೊಳ್ಳುವರಾಗಿ. ನಿಶ್ಚಯವಾಗಿ ಕೆಡುಕನ ಕೈಯಿಂದ ತಪ್ಪಿಸುವ ದೇವರು ನಿಮ್ಮ ಆರ್ಥಿಕ ವಿಷಯದಲ್ಲಿರುವ ಬೊಗ್ಗಿ ಹೋಗಿದ ಸ್ಥಿತಿಯಿಂದ ನಿಮ್ಮನ್ನು ನೆಟ್ಟಗೆ ಮಾಡಿದ್ದಾರೆ. ಕಾಣಿಕೆಗಾಗಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಕರ್ತನೆ, ಕೆಡುಕನ ಕೈಯಿಂದ ಮಕ್ಕಳನ್ನು ತಪ್ಪಿಸಿಕೊಳ್ಳುವುದರ ಬಗ್ಗೆ ನೀವು ಮಕ್ಕಳಿಗೆ ಆಲೋಚನೆ ಕೊಟ್ಟು ಸೈತಾನನ ವಂಚನೆಗೆ ಒಳಪಡದೆ ದೇವರೇ, ಕೊರತೆಗಳಿರುವಾಗಲೂ ಕೂಡ ಸೊಂಡೆ ಬೊಗ್ಗಿದ ಸ್ಥಿತಿಯಲ್ಲಿ ಇದ್ದರೂ ಕೂಡ ಬೋಧನೆ ಕೇಳಲಿಕ್ಕಾಗಿ ದೇವರ ಸನ್ನಿಧ್ಯಕ್ಕೆ ಹೋಗುವಾಗ ಕರ್ತನು ನೋಡಿ ಕನಿಗರಪಟ್ಟು ಬೊಗ್ಗಿದ ಸ್ಥಿತಿಯನ್ನು ನೆಟ್ಟಗೆ ಮಾಡುವ ಸಂದೇಶವನ್ನು ಮಕ್ಕಳು ಕೇಳಿರುವಾಗ ಈ ಕಾಣಿಕೆಗಳನ್ನು ಕೂಡ ಅನೇಕ ಮಕ್ಕಳಿಗೆ ಕಾಣಿಕೆ ಕೊಡಲಿಕ್ಕೆ ಒಂದು ವೇಳೆ ಇಲ್ಲದಿರಬಹುದು. ಆರ್ಥಿಕ ವಿಷಯಗಳಲ್ಲಿ ಅನೇಕರು ಬೊಗ್ಗಿ ಹೋಗಿದವರು ಇರಬಹುದು. ಆದರೆ ಕರ್ತನೆ, ನಿಮ್ಮ ವಾಕ್ಯ ಪ್ರಕಾರ ದೇವರೇ, ನಿನ್ನ ಮಕ್ಕಳು ಕೈಗಳಲ್ಲಿರುವುದು ಅದು ಸ್ವಲ್ಪವಾದರೂ ಒಂದು ವೇಳೆ ಅವರ ಕೈಗಳಲ್ಲಿ ಕೊಡಲಿಕ್ಕೆ ಇಲ್ಲದ ಪರಿಸ್ಥಿತಿಯಲ್ಲಿ ಇರುವವರಾಗಿರಬಹುದು. ಆದರೂ ಕೂಡ ಕರ್ತನೆ, ಅವರನ್ನೆಲ್ಲರನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಜಡಿದು ಅಲ್ಲಾಡಿಸಿ ಹೊರಚೆಲ್ಲುವ ಹಾಗೆ ಕೊಡುತ್ತೇನೆ ಎಂದು ವಾಗ್ದಾನ ಮಾಡಿದ ದೇವರು, ನೀವು ಅಳೆಯುವ ಅಳತೆಯಿಂದಲೇ ನಿಮಗೆ ಅಳತೆ ಮಾಡಿ ಕೊಡುವೇನು ಎಂದು ಹೇಳಿದ ಕರ್ತನೆ, ನಿನ್ನ ಮಕ್ಕಳು ದೇವರ ರಾಜ್ಯದ ಸೇವೆಗಾಗಿ, ದೇವರ ನಾಮದ ಮಹಿಮೆಗಾಗಿ ಮನಪೂರ್ವಕವಾಗಿ ಕೊಡುವಾಗ ಈ ವಾಗ್ದಾನ ವಚನ ಅವರಲ್ಲಿ ನೆರವೇರಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಕೊಡಬಾರದು. ಸಂತೋಷವಾಗಿ ಕೊಡುವವರ ಮೇಲೆ ಕರ್ತನಿಗೆ ಪ್ರೀತಿ ಉಂಟು ಎಂದು ಹೇಳಿದ ವಚನ ಪ್ರಕಾರ ನಿನ್ನ ಮಕ್ಕಳು ಮನಸ್ಸು ಮಾಡಿ ಕೊಡುವಾಗ, ನಿನ್ನ ಮಕ್ಕಳು ದೇವರೇ ಸಂತೋಷವಾಗಿ ಕೊಡುವಾಗ ಅದ ಮಕ್ಕಳ ಮೇಲೆ ದೇವರೇ ನಿಮಗೆ ಪ್ರೀತಿ ಬಂದು ಅವರೆಲ್ಲ ಕೊರತೆಗಳನ್ನು ನೀಗಿಸಿ ಅವರನ್ನು ದೇವರೇ ಜಡಿದು ಅಲ್ಲಾಡಿಸಿ ಹೊರಚೆಲ್ಲುವ ಹಾಗೆ ನಿನ್ನ ಮಕ್ಕಳನ್ನು ಕೊಟ್ಟವರನ್ನು ಅನುಗ್ರಹಿಸಬೇಕಾಗಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಪರಲೋಕ ತಂದೆಯಾದ ದೇವರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮ ದೇವರ ಐಕ್ಯತೆಯು ಮತ್ತು ಅನ್ಯೋನ್ಯತೆಯು ಸದಾ ಕಾಲ ನಿಮ್ಮೆಲ್ಲರ ಮೇಲೆ, ನಿಮ್ಮ ಕುಟುಂಬಗಳ ಮೇಲೆ,
ನೀವು ಕೈಯಿಟ್ಟು ಮಾಡುವಂತ ಪ್ರತಿಯೊಂದು ಕೆಲಸಗಳ ಮೇಲೆ, ಮಕ್ಕಳದ ವಿದ್ಯಾಭ್ಯಾಸದ ಮೇಲೆ ಯಾವ ಸದಾ ಕಾಲ ನೆಲೆಗೊಂಡಿರಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಸಮಸ್ತ ವಿಷಯಗಳಲ್ಲಿ ನಮಗೆ ಜಯವನ್ನೇ ಕೊಡುವ ದೇವರಿಗೆ ಸ್ತೋತ್ರ. ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ದೇವರ ಕೃಪೆ ನಿಮ್ಮೆಲ್ಲರ ಮೇಲಿರಲಿ. ಆಮೆನ್. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದಲ್ಲಿ ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.